श्वेतगन्धानुलेपना श्वेताक्षस्तोत्रहस्ता च श्वेतचन्दनचर्चिता श्वेतवीणाधरा शुभ्रा श्वेतालङ्कारभूषिता वन्दिता सिद्धगन्धर्वैः अर्चिता सुरदानवैः पूजिता मुनिभिः सर्वैः ऋषिभिः स्तूयते सदा स्तोत्रेणानेन तां देवी जगद्धात्रीं सरस्वती ईश्वरन्ते त्रिसन्ध्याया सर्वान् विद्यान् ददन्ति ते। ಪ್ರಾರ್ಥನೆ ಮಾಡಿದ ಅವರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಸ್ವಾಗತ ಕಾರ್ಯಕ್ರಮ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಜಯಲಕ್ಷ್ಮಿ ಅವರು ಹಾಗೂ ಸೇಂಟ್ ಜೋಸೆಫ್ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಯಲಕ್ಷ್ಮಿ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಮಾಡುತ್ತೇನೆ. ಹಾಗೂ ಈ ಸಮಾರಂಭಕ್ಕೆ ಡಾಕ್ಟರ್ ಸತೀಶ್ BN ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮತ್ತೊಬ್ಬ ಪ್ರಾಧ್ಯಾಪಕ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಿದ್ಧಾರ್ಥ ಸಿಂಗಾಡಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಮಣಿಕಟ್ಟ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರನ್ನು ಸ್ವಾಗತ ಕೋರುತ್ತೇನೆ. ಈ ಸಮಾರಂಭವನ್ನು ಈಗ ಬಸವಣ್ಣವರಿಗೆ ಪೂಜೆ ಮತ್ತು ಹೂ ಅರ್ಪಿಸೋದ್ರಿಂದ ಪ್ರಾರಂಭ ಮಾಡೋಣ ಅಂತ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಭಾವಚಿತ್ರಕ್ಕೆ ಪೂಜೆ ಮಾಡಿ ಜ್ಯೋತಿ ಪ್ರಾರಂಭ ಮಾಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಬಸವಣ್ಣವರ ಬಗ್ಗೆ ಕೆಲವು ನುಡಿಗಳನ್ನು ಆಡಲು ಕೇಳಿಕೊಳ್ಳುತ್ತೇನೆ. ಪ್ರಥಮ ವರ್ಷದ SSB. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವ ಎಲ್ಲ ನನ್ನ ಸ್ನೇಹಿತ ಮಿತ್ರರಿಗೂ ಶುಭೋದಯ. ನಾವೀಗ ರೀಸೆಂಟ್ ಆಗಿ ಒಂದು ವರ್ಡ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಟ್ರೆಂಡಿಂಗ್ ಅನ್ನೋ ವರ್ಡ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಆದ್ರೆ ಸತತ 12ನೇ ಶತಮಾನದಿಂದ ಒಂದು ವ್ಯಕ್ತಿತ್ವ ತಮ್ಮ ವಚನಗಳಿಂದ ತಮ್ಮ ಯೋಚನೆಗಳಿಂದ ಸತತವಾಗಿ 12ನೇ ಶತಮಾನಗಳಿಂದ ಕೂಡ ಟ್ರೆಂಡಿಂಗ್ ಅಲ್ಲಿದೆ. ಅಂತ ಒಂದು ವ್ಯಕ್ತಿತ್ವದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀನಿ. ಈ ವ್ಯಕ್ತಿ ಹುಟ್ಟಿದ್ದು ಅಂದಿನ ಕಾಲದ ಉನ್ನತ ವರ್ಗದಲ್ಲಿ, ಅಂದ್ರೆ ಬ್ರಾಹ್ಮಣ ವರ್ಗದಲ್ಲಿ. ಉನ್ನತ ವರ್ಗದಲ್ಲಿ ಹುಟ್ಟಿದ್ದರೂ ಸಹ ಅವರು ಬದುಕಿದ್ದು ಅಥವಾ ಅವರು ಬದುಕಿದ್ದು ಮತ್ತು ಪರಿಶ್ರಮ ಪಟ್ಟಿದ್ದು ಕೆಳವರ್ಗದವರ ಉನ್ನತಿಗಾಗಿ. ಬೆಳಗಾದ್ರೆ ಕೂಡ ನಾನು ಎಂತ ಅಂದ್ರೆ ನಾನು ಅಂತ ಸ್ವಾರ್ಥದ ಬದುಕ್ತಿದ್ದ ಆ ಕಾಲದಲ್ಲಿ ನಾನು ನೀನು ಅಂತೇನು ಇಲ್ಲ, ನಾವೆಲ್ಲರೂ ಒಂದೇ ಅಂತ ಎಲ್ಲ ಧರ್ಮ ಮತ್ತು ಜಾತಿಗಳ ನಡುವೆ ಭ್ರಾತೃತ್ವವನ್ನು ಬೆಳೆಸಕ್ಕಂತ ಮಹಾವೀರ ಅಂತಾನೆ ಹೇಳ್ಬೋದು. ಕುವೆಂಪು ಅವರು ಹೇಳುವ ಹಾಗೆ ಕಾರ್ತಿಕ ಕತ್ತಲಲ್ಲಿ ಆಕಾಶ ದೀಪದಂತೆ ಬಂದವರು ಈ ವ್ಯಕ್ತಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ಅವರೇ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರು. ಇವರು ಹುಟ್ಟಿದ್ದು ಇಂದಿನ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಇಂಗಳೇಶ್ವರ ಗ್ರಾಮದಲ್ಲಿ. ತಂದೆ ಮಾದರಸ ಹಾಗೂ ತಾಯಿ ಮಾದರಾಂಬಿಕೆ. ಶ್ರೀಯುತರಿಗೆ 8 ವರ್ಷ. ಆಗ ಅವರ ಧರ್ಮದ ಸಂಪ್ರದಾಯ ಪ್ರಕಾರ ಉಪನಯನ ಕಾರ್ಯಕ್ರಮ ಇರುತ್ತೆ ಮನೆಯಲ್ಲಿ. ಅವರ ಸಂಪ್ರದಾಯದ ಪ್ರಕಾರ ಅವರು ಜನಿವಾರ ಹಾಕೋಬೇಕಾಗಿರುತ್ತೆ. ಆದ್ರೆ ಅವ್ರ ತಂದೆ ತಾಯಿಯವರು ಬಸವಣ್ಣನವ್ರಿಗೆ ಹೋಗಿ ಜನಿವಾರ ಹಾಕೊಳ್ಳೋಕೆ ಹೇಳಿದಾಗ ಅವರು ನಿರಾಕರಿಸ್ತಾರೆ. ಅಂದ್ರೆ ಮೊದಲು ತನ್ನ ಅಕ್ಕ ಇರ್ತಾರೆ, ಅವರಿಗೆ ಹಾಕಿ ಅದನ್ನು ನಾನು ಹಾಕಿಸ್ಕೊತೀನಿ ಅಂದಾಗ
ಇಲ್ಲ ತಂದೆ ತಾಯಿರು ಹೇಳ್ತಾರೆ ಇಲ್ಲ ಇದು ಬರೇ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತವಾಗಿರೋಂಥದ್ದು, ಅದಕ್ಕೋಸ್ಕರ ಅವರೇ ಹಾಕಿಸ್ಕೋಬೇಕಂತ ಹೇಳ್ತಾರೆ. ಆದ್ರೆ ತನ್ನ ಅಕ್ಕನಿಗಿಲ್ಲದ ಆಚಾರ ನನಗೆ ಏಕೆ ಅಂತ ಅಲ್ಲಿಂದನೇ ಅವರ ಒಂದು ಕ್ರಾಂತಿಕಾರಿ ಅಂತ ಶುರು ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ಸಮಾನತೆ ಆಗಿರ್ಬೇಕು, ಗಂಡು ಹೆಣ್ಣು ಅನ್ನೋದು ಇಲ್ಲಿ ಭೇದ ಭಾವ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಅವರನ್ನ ತಿರಸ್ಕಾರ ಮಾಡಿ ಕೂಡಲ ಸಂಗಮಕ್ಕೆ ಹೋಗಿ ನೆಲೆಸ್ತಾರೆ. ಅಲ್ಲಿ ಜಾದವೇದ ಗುರುಗಳ ಶಿಷ್ಯರಾಗ್ತಾರೆ. ಸತತ 8 ರಿಂದ 10 ವರ್ಷಗಳ ಕಾಲ ಅಲ್ಲಿ ಅಭ್ಯಾಸ ಮಾಡ್ತಾರೆ. ಒಬ್ಬ ಭಂಡಾರಿ ಆಗಲಿಕ್ಕೆ ಅಂದ್ರೆ ಭಕ್ತಿ ಭಂಡಾರಿ ಆಗಲಿಕ್ಕೆ ಏನೇನು ತಾನು ಅಭ್ಯಾಸ ಮಾಡಬೇಕು ಮತ್ತೆ ತನ್ನ ವೊಕ್ಯಾಬ್ಯುಲರಿಯನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಅಲ್ಲಿಂದ ಕಲಿತಾರೆ. ಮುಂದೆ ಕಲ್ಯಾಣಿ ಚಾಲುಕ್ಯರ ಮಂಡಲಿಕನಾದ ರಾಜ ಬಿಜ್ಜೋಳನ ರಾಜಧಾನಿಯಿಂದ ಮಂಗಳವೇಡಿಯಲ್ಲಿ ನೆಲೆಸ್ತಾರೆ. ಆಗ ಅದೇ ರಾಜ್ಯದಲ್ಲಿ ಅದೇ ಆಸ್ಥಾನದಲ್ಲಿ ಅವ್ರ ಮಾವ ಬಲದೇವ್ ಅವರು ಭಂಡಾರಿ ಕೆಲಸ ಮಾಡ್ತಾ ಇರ್ತಾರೆ, ಅಂದ್ರೆ ಲೆಕ್ಕ ಪರಿಶೋಧಕ ಕೆಲಸ ಮಾಡ್ತಾ ಇರ್ತಾರೆ. ಅವರೊಟ್ಟಿಗೆ ಕೂಡ ಸೇರಿ ಇವರು ಅದೇ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರು ಆಲ್ಮೋಸ್ಟ್ ಜನರಿಗೆ ಅಂದ್ರೆ ಅವರ ಪ್ರಾಮಾಣಿಕತೆ ಮತ್ತೆ ಮುಗ್ಧತೆಯಿಂದ ಜನರಿಗೆ ಅಚ್ಚುಮೆಚ್ಚಾಗಿರ್ತಾರೆ. ಅಂದ್ರೆ ಜನಪ್ರಿಯತೆಯನ್ನ ಆಲ್ರೆಡಿ ಪಡ್ಕೊಂಡಿರ್ತಾರೆ. ಯಾವಾಗ ಬಿಜ್ಜಳ ದೇವ 3ನೇ ತೈಲಪ್ಪನನ್ನ ಸೋಲಿಸಿ ಇಡೀ ರಾಜ್ಯ ಅಂದ್ರೆ ಇನ್ನೂ ಗೆಲ್ತಾನೆ, ಆಗ ಆ ಬಸವಣ್ಣನವ್ರನ್ನ ಮಂತ್ರಿಯಾಗಿ ನೇಮಕ ಮಾಡ್ತಾನೆ. ಹೀಗೆ ಮಂತ್ರಿಯಾಗಿ ನೇಮಕ ಮಾಡಿದ ನಂತರ ಸಮಾಜ ಸುಧಾರಣೆಗೆ ಅವರು ಮುನ್ನುಡಿಯನ್ನು ಹಾಕ್ತಾರೆ. ಸಮಾಜ ಸುಧಾರಣೆ ಅನ್ನೋದು ಯಾಕೆ ಅವ್ರು ಮುನ್ನುಡಿ ಹಾಕ್ತಾರೆ ಅಂದ್ರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ, ಆದ್ರೂ ಕೂಡ ಜಾತಿ ವ್ಯವಸ್ಥೆ ಅನ್ನೋದನ್ನ ನಾವು ತೆಗೆದಾಕಕ್ಕೆ ಆಗ್ತಾನೆ ಇಲ್ಲ. ಅದು ಒಂದು ವಿಷಬೀಜ, ಆಗಿನ ಕಾಲದಲ್ಲಿ ವಿಷಬೀಜ ಅಂತ ಏನ್ ಬಿತ್ತಿರೋದು ಈಗ ಅದು ದೊಡ್ಡ ಆಲದ ಮರ ಆಗಿದೆ, ಅಷ್ಟು ಬೇರೂರಿದೆ. ಅಂತಹ ಒಂದು ಜಾತಿ ವ್ಯವಸ್ಥೆಯನ್ನ 800 ವರ್ಷಗಳ ಹಿಂದೆನೆ ಅವರು ತೆಗೆದಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಈ ಜಾತಿ ವ್ಯವಸ್ಥೆ ಅನ್ನೋದು ಯಾವ ರೀತಿ ಆಗಿತ್ತು ಅಂದ್ರೆ ಒಬ್ಬ ಮನುಷ್ಯ ತಾನೇನು ಸಾಧಿಸಕ್ಕೆ ಆಗಲ್ಲ, ಅಂದ್ರೆ ಕೆಳಜಾತಿ ವರ್ಗದಲ್ಲಿ ಯಾರೇ ಹುಟ್ಟಿದ್ದಾರೆ ತಾನೇನು ಸಾಧಿಸಕ್ ಆಗಲ್ಲ, ನನ್ನ ಜೀವನ ಇಷ್ಟಕ್ಕೆ ಮುಗೀತು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಂಥವ್ರಿಗೆ ಇಲ್ಲ, ಜಾತಿ ಅನ್ನೋದು ಯಶಸ್ಸಿಗೆ ಅಡ್ಡಿ ಆಗಲ್ಲ, ಜಾತಿ ಅನ್ನೋದು ಯಾವುದೇ ಒಬ್ಬ ಮನುಷ್ಯನ ಅಭಿವೃದ್ಧಿಗೆ ಅಡ್ಡಿ ಆಗಲ್ಲ ಅಂತ ತೋರಿಸಿ ಕೆಳವರ್ಗದವ್ರನ್ನು ಕೂಡ ಮೇಲ್ವರ್ಗದವರಿಗೆ ಯಾವ್ಯಾವ ರೀತಿ ಸವಲತ್ತುಗಳು, ಯಾವ್ಯಾವ ರೀತಿ ಏನು ಲಾಭಗಳು ಏನೇನು ಸಿಗುತ್ತೆ ಅಷ್ಟನ್ನು ಅವ್ರಿಗೆ ಕೆಳವರ್ಗದವ್ರಿಗೆ ಸಿಗುವಂತ ಕೆಲಸ ಅಲ್ಲೇ ಬಸವಣ್ಣ ಮಾಡ್ತಾ ಇದ್ರು. ಈಗ ದೀಪದ ಕೆಳಗಡೆನೆ ಕತ್ತಲು ಅನ್ನೋ ಒಂದು ಮಾತಿದೆ, ಆದ್ರೆ ಅದನ್ನ ಸುಳ್ಳು ಮಾಡೋಲಿಕ್ಕೆ ಬಸವಣ್ಣನವರೇ ಈ ಒಂದು ಜಾತಿ ವ್ಯವಸ್ಥೆನ ತೊಲಗಿಸೋಕೆ ಏನೇನು ಎಲ್ಲ ಮಾಡಿದ್ರು ಅಂದ್ರೆ ಅವರು ಅಂತರ್ಜಾತಿ ವಿವಾಹ ಅನ್ನೋ ಪ್ರೋತ್ಸಾಹಿಸ್ತಾರೆ. ಈಗ ಕುಡಿಯುವ ನೀರು, ತಿನ್ನುವ ಅನ್ನಕ್ಕೂ ಕೂಡ ಜಾತಿ ಇದ್ದ ಸಮಯದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಇಲ್ಲಿ ಇರುವ ಎಲ್ಲಾ ಕವಿಗಳಿಗೂ ಯಾರಲ್ಲಿ ಅಂದ್ರೆ ಒಬ್ಬರದು ಕೂಡ ಜಾತಿ ವ್ಯವಸ್ಥೆಯನ್ನು ಕೇಳಿದೆ, ಇಲ್ಲಿ ಮೇಲು ಜಾತಿ ಕೀಳ್ ಜಾತಿ ಕವಿ ಅಂತ ಯಾರು ಇದ್ದಲ್ಲ, ಎಲ್ಲರೂ ಒಂದೇ ಅನ್ನೋ ರೀತಿ ಅವರು ಅನುಭವ ಮಂಟಪದಲ್ಲಿ ಅವರು ಮಾಡ್ತಾರೆ, ಅಂದ್ರೆ ಆ ರೀತಿ ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಸಂಬೋಳಿ ನಾಗದೇವನ ಮನೆಯಲ್ಲಿ ಪ್ರಸಾದ, ಒಬ್ಬ ಕೀಳು ಜಾತಿಯ ವ್ಯಕ್ತಿ ಆಗಿರ್ತಾನೆ ಸಂಬೋಳಿ ನಾಗದೇವ, ಅವನ ಮನೆಯಲ್ಲಿ ಈ ಉನ್ನತ ವ್ಯಕ್ತಿ ಆಗಿರುವಂತಹ ಬಸವಣ್ಣವರು ಊಟ ಮಾಡೋದರ ಮೂಲಕ ಜಾತಿ ವ್ಯವಸ್ಥೆಯನ್ನ ತೊಲಗಿಸಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಕಳ್ಳ ಭದ್ರನ ಮನಪರಿವರ್ತನೆ, ಅಂದ್ರೆ ಒಬ್ಬ ಕಳ್ಳ ಇರ್ತಾನೆ ಭದ್ರ ಅಂತ, ಅದು ತುಂಬಾ ಚೆನ್ನಾಗಿದೆ ಕತೆ, ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು. ಅಂದ್ರೆ ಭದ್ರ ಅಂತ ಒಬ್ಬ ಕಳ್ಳ ಇರ್ತಾನೆ, ಅವನ ಹೆಂಡತಿಗೆ ಬಸವಣ್ಣನವರ ಹೆಂಡತಿಯ ಒಂದು ಮುತ್ತಿನ ಓಲೆ ಮೇಲೆ ಆಸೆ ಆಗುತ್ತೆ. ಮುತ್ತಿನ ಒಲೆ ಮೇಲೆ ಆಸೆ ಆದಾಗ ಅವನೇನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಕತ್ಕೊಂಡ್ ಬರ್ಬೇಕಂತ ಬಸವಣ್ಣವ್ರ ಮನೆಗೆ ಹೋದಾಗ ಅಲ್ಲಿ ಬಸವಣ್ಣವ್ರ ಮನೆ ಮುಂದೆ ಒಂದು ಬೋರ್ಡ್ ಇರುತ್ತೆ, ಲಿಂಗ ಇದ್ದ ಅಂದ್ರೆ ತನ್ನ ದೇಹದ ಮೇಲೆ ಲಿಂಗ ಧರಿಸಿದವರಿಗೆ ಮಾತ್ರ ಅಲ್ಲಿ ಪ್ರವೇಶ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಆದ್ರೆ ಇವನೊಬ್ಬ ಕಳ್ಳ ಮತ್ತೆ ಕೆಳಜಾತಿ ವರ್ಗದವನಾಗಿರೋದ್ರಿಂದ ಅವನ ದೇಹದ ಮೇಲೆ ಲಿಂಗ ಇರಲ್ಲ, ಲಿಂಗನ ಅಂದ್ರೆ ಅವನು ಕಟ್ಟಿರಲ್ಲ. ಅವನೇನ್ ಮಾಡ್ತಾನೆ, ಅಲ್ಲೇ ಇದ್ದ ಒಂದು ಕಲ್ಲನ್ನ ತಗೊಂಡು ಬಟ್ಟೆಯಲ್ಲಿ ಸುತ್ಕೊಂಡು ಕಟ್ಕೊಂಡು ಹೋಗ್ತಾನೆ. ಅಲ್ಲಿ ಪೂಜೆ ಎಲ್ಲ ಆಗುತ್ತೆ, ಮಧ್ಯಾಹ್ನ ಅಂದ್ರೆ ರಾತ್ರಿ ಎಲ್ಲ ಊಟ ಆಗುತ್ತೆ, ಎಲ್ಲರೂ ಮಲಗಿದ್ದಾಗ ಹೋಗಿ ಇವರು ಬಸವಣ್ಣನವರು ಅಂತಃಪುರಕ್ಕೆ ಹೋಗ್ತಾನೆ. ಅಲ್ಲಿ ಓಲೆ ಅಂದ್ರೆ ದೀಪ ಏನ್ ಹಚ್ಚಿರ್ತಾರೆ ರಾತ್ರಿ ಹೊತ್ತು, ಆ ಹೊಳಪಿಗೆ ಆ ಮುತ್ತಿನ ಒಲೆ ಕಂಗೊಳಿಸ್ತಾ ಇರುತ್ತೆ. ಅದು ಆಗ ಗೊತ್ತಾಗುತ್ತೆ ತನ್ನ ಹೆಂಡತಿ ಯಾಕೆ ಆ ಓಲೆ ಕೇಳಿದಂತ ಅವ್ನಿಗೆ ಅವಾಗ ಗೊತ್ತಾಗುತ್ತೆ, ಯಾಕಂದ್ರೆ ಅದು ಅಷ್ಟು ಪ್ರಜ್ವಲಿಸ್ತಾ ಇತ್ತು. ಹೀಗೆ ಮುತ್ತಿನ ಒಲೆನ ಅಂದ್ರೆ ಕಳ್ಳ ತನ್ನ ಕುಶಲತೆಯಿಂದ ಸಲೀಸಾಗಿ ಬಿಚ್ಕೊಂತಾನೆ ಒಲೆನ. ಆದ್ರೆ ಅವನಿಗೆ ಒಂದು ಅತಿ ಆಸೆ ಬರುತ್ತೆ, ಓಲೆ ಎಷ್ಟು ಚೆನ್ನಾಗಿತ್ತು ಮಂಗಳಸೂತ್ರನೂ ಅಷ್ಟೇ ಚೆನ್ನಾಗಿತ್ತು. ಮಂಗಳಸೂತ್ರ ಚೆನ್ನಾಗಿದ್ದಾಗ ಮಂಗಳಸೂತ್ರ ಎತ್ಕೋಬೇಕಂತ ಹೋದಾಗ ಬಸವಣ್ಣನವ್ರ ಪತ್ನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಎಚ್ಚರಿಕೆ ಆದಾಗ ಕಳ್ಳ ಅಂತ
ಅಂದ್ರೆ ಕೂಕೊಂತಾರೆ. ಈ ತರ ಕೂಕೊಂಡಾಗ ಏನ್ ಮಾಡ್ತಾರೆ, ಎಲ್ಲ ಎದ್ದು ಬರ್ತಾರೆ. ಆಗ ಹೇಳ್ತಾರೆ, ಆಗ ಬಸವಣ್ಣವ್ರಿಗೆ ಹೇಳ್ತಾರೆ, ಕಳ್ಳ ನೋಡ್ರಿ ಹಿಡೀರಿ ಅಂತ. ಆಗ ಬಸವಣ್ಣವ್ರು ಹೇಳ್ತಾರೆ, ಅವರು ಕಳ್ಳ ಅಲ್ಲ, ಯಾಕಂದ್ರೆ ಅವನ ದೇಹದ ಮೇಲೆ, ಅಂದ್ರೆ ಅವನ ದೇಹದ ಮೇಲೆ ಲಿಂಗ ಕಟ್ಟಿದ್ದಾನೆ, ಅವನ ತಲೆಯಲ್ಲಿ ವಿಭೂತಿ ಬೆಳೆದಿದ್ದಾನೆ. ಆದ್ರಿಂದ ಆ ತರ ಲಿಂಗ ಕಟ್ಟಿದವನು ಮತ್ತು ವಿಭೂತಿ ಬೆಳೆದವನು ಕಳ್ಳ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅವನು ಕೂಡಲ ಸಂಗಮ ದೇವನೇ ಆಗಿರ್ತಾನೆ. ನೀ ಏನು ಯೋಚನೆ ಮಾಡ್ಬೇಡ, ಇನ್ಯಾರಿಗೆ ಕೊಡ್ತೀಯ, ದೇವ್ರಿಗೆ ಕೊಡ್ದಲ್ಲ ಇನ್ಯಾರಿಗೆ ಕೊಡ್ತೀಯ, ನಿನ್ನ ಹತ್ರ ಏನಿದೆ ಎಲ್ಲ ಕೊಡು ಅಂತಾನೆ. ಆಗ ಅವನು ಹೇಳ್ತಾನೆ, ಅವ್ನ ಕಳ್ಳನ್ಗೆ ಅಲ್ಲೇ ಮನ ಪರಿವರ್ತನೆ ಆಗುತ್ತೆ. ಆಗ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಬ್ರಾಹ್ಮಣ ಅಲ್ಲ, ನಾನು ಲಿಂಗ ಕಟ್ಟಿಲ್ಲ, ನಾನು ಕಲ್ಲು ಕೊಟ್ಕೊಂಡ್ ಬಂದಿದ್ದೀನಿ, ನಿಮಗೆ ಮೋಸ ಮಾಡಿದ್ದೀನಿ ಅಂತ ಹೇಳಿ ಆ ಬಟ್ಟೆ ತೆಗೆದಾಗ ಆ ಕಲ್ಲು ಲಿಂಗ ಪರಿವರ್ತನೆ ಆಗುತ್ತೆ. ಅಂದ್ರೆ ಬಸವಣ್ಣನವರ ಒಂದು ಶ್ರೇಷ್ಠತೆ ಹೆಂಗಿರುತ್ತೆ ಅಂದ್ರೆ, ಅವರು ನೋಡಿದ ಕಲ್ಲು ಸಹ ಲಿಂಗ ಆಗುತ್ತೆ. ಆಗ ಬಸವಣ್ಣವರು ಹೇಳ್ತಾರೆ, ಎಷ್ಟೋ ಜನ ಆಡಂಬರ ಭಕ್ತಿಯನ್ನು ತೋರಿಸೋರು ಲಿಂಗನೂ ಕೂಡ ಕಲ್ಲಂತ ಭಾವಿಸ್ತಾರೆ. ಆದ್ರೆ ನಿಂಗಿದ್ದ ಅಂದ್ರೆ ನಿನ್ನ ಮನ ಪರಿವರ್ತನೆ ಆಗಿದ ತಕ್ಷಣ ಆ ಕಲ್ಲು ಕೂಡ ಲಿಂಗ ಅಂದ್ರೆ ಬದಲಾವಣೆ ಆಗಿದೆ. ಆದ್ರಿಂದ ಇಲ್ಲಿ ಯಾರು ಕಳ್ಳ ಅಲ್ಲ, ಪರಿಸ್ಥಿತಿ ಅನುಗುಣವಾಗಿ ಅವನಿಗಾಗಿರ್ತಾನೆ. ಈಗ ನಿನ್ನ ಮನ ಪರಿವರ್ತನೆ ಆಗಿರೋದ್ರಿಂದಾನೆ ನೀನು ಕಳ್ಳನಾಗಿಲ್ಲ, ಈಗ ನೀನು ಮನುಷ್ಯನಾಗಿದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಸಮಾಜದಲ್ಲಿ ಹೆಂಗಾಗಿದೆ ಅಂದ್ರೆ, ಜಾತಿಗಳ ನಡುವೆ ದ್ವೇಷ ನೋಡಿದೀವಿ, ಧರ್ಮಗಳ ನಡುವೆ ದ್ವೇಷ ನೋಡಿದೀವಿ. ನಾವು ನಮ್ಮ ದೇಹದಲ್ಲಿ ಏನೇ ನಾವು ದ್ವೇಷ ಪಡ್ಕೊಂಡಿರ್ತೀವಿ ಅಂದ್ರೆ, ಈಗ ಉದಾಹರಣೆಗೆ ಬಲಗೈ ಶ್ರೇಷ್ಠ ಎಡಗೈ ಕೆಡುಕು ಅಂತ ಸುಮಾರು, ಅಂದ್ರೆ ಯಾವುದೇ ಪೂಜಾ ವಿಧಿವಿಧಾನಗಳಲ್ಲಿ ಎಡಗೈ ಅಂದ್ರೆ ಕೆಡುಕು ಅಂತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಸ್ಥಾವರ ಕಡಿವುಂಟು ಜಂಗಮ ಕಡಿವಿಲ್ಲ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ದೇಹವೇ ದೇಗುಲ ಅಂತ ಹೇಳ್ತಾರೆ. ಆದ್ರಿಂದ ಅವರು ತಮ್ಮ ಆತ್ಮ ಪೂಜೆಯನ್ನು ಯಾವ ಎಡಗೈಯನ್ನು ಕೆಡುಕು ಅಂತ ಭಾವಿಸ್ತಾರೋ ಅದೇ ಎಡಗೈ ಮೇಲೆ ಲಿಂಗವನ್ನಿಟ್ಟು ಆತ್ಮ ಪೂಜೆಯನ್ನು ಮಾಡೋದರ ಮೂಲಕ ತಮ್ಮ ದೇಹವೇ ದೇಗುಲ ಎಂಬ ಸೂಚನೆಯನ್ನು ಕೂಡ ಬಸವಣ್ಣರು ನೀಡ್ತಾರೆ. ಹೀಗೆ ಅವರು ಯಾವ ಧರ್ಮಕ್ಕೆ ಅಂದ್ರೆ ಯಾವ ಸಮಾಜಕ್ಕೋಸ್ಕರ ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ರು, ಯಾವ ಸಮಾಜಕ್ಕೋಸ್ಕರ ತಮ್ಮ ಅಂದ್ರೆ ಹಲವಾರು ಕಷ್ಟಗಳು ಪಟ್ಟರು, ಕೊನೆಯದಾಗಿ ಅವರ ಕೊನೆಗಾಲದಲ್ಲಿ ಅದೇ ಸಮಾಜದಿಂದ ಅವರು ಕೊನೆ ಆಗಬೇಕಂದ್ರೆ ಅಷ್ಟೇ ಕಷ್ಟಪಡ್ತಾರೆ. ಯಾವ ರೀತಿ ಆಗುತ್ತೆ ಅಂದ್ರೆ, ಈ ಎಲ್ಲರೂ ಕೂಡ ಈ ಜಾತಿ ವ್ಯವಸ್ಥೆಯನ್ನು ಅಂದ್ರೆ ತೊಲಗಿಸ್ಬೇಕು ಅಂತ ಎಲ್ಲರಿಗೂ ಯೋಚನೆ ಇರಲ್ಲ. ಅಂದ್ರೆ ಈಗ ಮೇಲ್ವರ್ಗದವರು ಕೆಳವರ್ಗ ಜಾತಿಯವ್ರನ್ನ ಬಿಟ್ಕೊಳ್ತಾ ಇರ್ಲಿಲ್ಲ. ಆಗೇನ್ ಮಾಡ್ತಾರೆ, ಇದಕ್ಕೆಲ್ಲ ಮುಂಚೂಣಿಯಾಗಿದ್ದ ಬಸವಣ್ಣನವ್ರು ಏನ್ ಮಾಡ್ತಾರೆ, ಇಡೀ ರಾಜ್ಯದಿಂದನೇ ಬಹಿಷ್ಕಾರ ಮಾಡ್ತಾರೆ. ಮತ್ತೆ ಇವರು ಯಾರ ಅಂತರ್ಜಾತಿ ವಿವಾಹ ಮಾಡಿಸಿರ್ತಾರೆ, ಶೀಲವಂತ ಮತ್ತೆ ಲಾವಣ್ಯ, ಇವರಿಗೆ ಅಂತರ್ಜಾತಿ ವಿವಾಹ ಮಾಡಿಸಿರ್ತಾರೆ. ಅವ್ರನ್ನ ಕೂಡ ಆನೆ ಕಾಲಿಂದ ತುಳಿಸ್ತಾರೆ. ಮತ್ತೆ ಬಸವಣ್ಣನವರ ಮೇಲೆ ಇಲ್ಲ ಸಲ್ಲದೆಲ್ಲ ಚಾಡಿ ಹೇಳಿ ಬಿಜ್ಜಳ ದೇವನಿಗೆ ಚಾಡಿ ಹೇಳಿರ್ತಾರೆ. ಆಗ ಆ ಬಿಜ್ಜಳ ದೇವ ಏನ್ ಮಾಡ್ತಾರೆ, ಹಲವಾರು ಶರಣರನ್ನು ಕೂಡ ಸಾಯಿಸ್ತಾರೆ. ಈ ರೀತಿಯಾಗಿ ಅವರು ಪಟ್ಟಂತ ಕಷ್ಟಕ್ಕೆ ಪ್ರತಿಫಲ ಸಿಗ್ದಲೆ ಅವರು ಕೊನೆ ಅಂದ್ರೆ ಲಿಂಗೈಕ್ಯರಾಗ್ತಾರೆ. ಅಲ್ಲೇ ಕೂಡಲ ಸಂಗಮ ದೇವದಲ್ಲೇ ಅವರು ಲಿಂಗೈಕ್ಯರಾಗ್ತಾರೆ. ಕೊನೆಯದಾಗಿ ಇನ್ನೊಂದೇನಂದ್ರೆ, ಈಗ ಜಾತಿ ಅನ್ನೋದೇನಿದೆ, ಮನುಷ್ಯನ ಸ್ವಾರ್ಥದ ಬದುಕಲು ಸ್ವಾರ್ಥದ ಬದುಕನ್ನ ಬದುಕಲು ಮಾಡ್ಕೊಂಡಿರೋ ಒಂದು ವೆಪನ್ ಅಷ್ಟೇ ಅಂದ್ರೆ ಜಾತಿ ಅನ್ನೋದು. ಈಗ ನೀವ್ ಯೋಚನೆ ಮಾಡಿ, ಇವತ್ತಿಂದನೇ ಜಾತಿ ಅನ್ನೋ ಪದ ಇಲ್ಲ ಅಂದ್ರೆ ಯಾವ್ದೇ ರೀತಿ ಭೇದ ಭಾವ ಇರಲ್ವಾ? ಜಾತಿ ಅನ್ನೋ ಪದ ಇವತ್ತಿಂದ ಜಾತಿ ಅನ್ನೋ ಪದ ಇಲ್ಲ, ಆದ್ರೂ ಭೇದ ಭಾವ ಇರುತ್ತೆ. ಆಗ ಜಾತಿ ಅನ್ನೋದ್ರ ಬದಲು ಬಣ್ಣ ಉಪಯೋಗಿಸ್ತಾರೆ. ಕಪ್ಪಿರೋನು ಕಳಪೆ ಅಂದ್ರೆ ಕೆಳವರ್ಗ, ಅಂದ್ರೆ ಬೆಳ್ಳಗಿರೋರು ಮೇಲ್ವರ್ಗ ಅಂತಾರೆ. ಸರಿ, ನೀವು ಬಣ್ಣ ಅನ್ನೋ ಪದನೂ ಕೂಡ ಹೋಗಿಸ್ಬಿಡಿ, ಆವಾಗ ಏನ್ ಮಾಡ್ತಾರೆ, ಭಾಷೆ ಇಟ್ಕೊಂತಾರೆ. ಅಂದ್ರೆ ಜಾತಿ ಅನ್ನೋದು ಒಂದು ಸಣ್ಣ ಕಾರಣ ಅಷ್ಟೇ. ಅಂದ್ರೆ ನಾವಿಲ್ಲಿ ವ್ಯಕ್ತಿ ಬದಲಾದ್ರೆ ಸಾಲದು, ವ್ಯಕ್ತಿತ್ವ ಬದಲಾಗ್ಬೇಕಿಲ್ಲಿ. ಅಂದ್ರೆ ಜಾತಿ ಅನ್ನೋದು ಒಂದು ಸಿಂಪಲ್ ಎಕ್ಸಾಂಪಲ್, ಅಂದ್ರೆ ಸಿಂಪಲ್ ಒಂದು ವರ್ಡ್ ಅಷ್ಟೇ. ಅಂದ್ರೆ ನಾವು ಸ್ವಾರ್ಥದ ಬದುಕೋಕ್ಕೋಸ್ಕರನೇ ಜಾತಿ ಅನ್ನೋದೊಂದು ಒಂದು ವೆಪನ್ ಇಟ್ಕೊಂಡಿರೋದು. ಆದ್ರಿಂದ ವ್ಯಕ್ತಿ ಬದಲಾಗೋದು ಬೇಡ, ವ್ಯಕ್ತಿತ್ವ ಬದಲಾಯಿಸ್ಬೇಕು. ಮತ್ತೆ ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಪ್ರಪಂಚ ಅಂದ್ರೆ ಈ ಭೂಮಿನಲ್ಲಿ ನೂರಾರು ಧರ್ಮಗಳಿವೆ, ಸಾವಿರಾರು ಜಾತಿಗಳಿವೆ. ಎಲ್ಲ ಜಾತಿಗಳು ಅಂದ್ರೆ ಸಾವಿರಾರು ಜಾತಿಗಳಿದ್ರು ಅದ್ರ ನಡುವೆ ಇರೋ ದ್ವೇಷಗಳು ಅದ್ರ 100 ಪಟ್ಟು. ಆದ್ರಿಂದ ಈಗ ಒಂದು ಉದ್ಯಾನವನದಲ್ಲಿ ಒಂದೇ ರೀತಿ ಹೂ ಇರಲ್ಲ, ಹಲವಾರು ಜಾತಿಗಳ ಹೂವಿದ್ರೇನೆ ಅದನ್ನ ಉದ್ಯಾನವನ ಅಂತ ಅನ್ನೋದು. ಆದ್ರಿಂದ ಎಲ್ಲ ಧರ್ಮ ಮತ್ತೆ ಎಲ್ಲ ಜಾತಿಗಳ ನಡುವೆ ಸಹೋದರತ್ವ ಭ್ರಾತೃತ್ವ ನಡೆಸಿದ್ರೆ ಮಾತ್ರ ನಾವು
ಒಂದು ಪ್ರಪಂಚ ಅಲ್ಲ, ಒಂದು ಭೂಮಿನಲ್ಲ, ಭೂಮಿ ಮಾತ್ರ ಅಲ್ಲದೆ ಆ ಭೂಮಿನ ಉದ್ಯಾನವನ ಮಾಡ್ಬೋದು ಅಂತ ಕೇಳ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ. Wish all of you a happy Basava Jayanti. Now I would like to tell you briefly about Basavanna. So initially I want to start with one of the Basavanna's Vachana. So if you speak, it should be a garland of pearls. If you talk, if you walk, it should be a stream of rubies. If you contemplate Kudala Sangama Deva, it should be a flood of infinite bliss. So this Vachana stresses the power and the beauty of thoughtful words, virtuous action and profound joy that comes from the devotion to the divine. It is just a glimpse into the vast and meaningful world of Basavanna's Vachana. Basaveshwara is also called as Basavanna, was an Indian philosopher, poet and a Lingayat social reformer in the Shiva-focused Bhakti movement. The term Lingayat depends on the person who wears a personal linga. It is an iconic form of Lord Shiva, which was received during the initiation ceremony. So Basavanna was born in 12th century in Bagewadi in Karnataka. His parents were Madarasa and Madalambike. He was known as Bhakti Bandari, which means a treasurer of devotion. He reached his peak of his influence during the rule of Bichara II in Karnataka. Basavanna's literary work include the Vachana Sahitya in Kannada language. Basavanna wrote Vachanas to raise the societal consciousness. He also rejected the gender and social discrimination, superstitious beliefs. Let's know about the social reforms by Basavanna. Basavanna believed in a society which is free of caste and caste system with equal opportunity for all and preached about the manual hard work. A strong promoter of ahimsa and also rejected the human and animal sacrifices. He presided over the Sharana movement, which drew individuals from all classes and like most stands of Bhakti movement, generated a corpus literature, the Vachanas. Basaveshwara was the first Kannadiga to have a commemorative coin made in his honor in celebration of his social reforms. His teachings, the spiritual discipline, was based on the principle Arivu, which is true knowledge, Achara, a right conduct, and Anubhava, divine experience. It brought a social, religious, and economic revolution. This comprehensive discipline encompassed Bhakti, Jnana, and Kriya in a well-balanced manner. Anubhava Mantapa, which is also known as Mahamani. Basaveshwara established Anubhava Mantapa, which was a common forum for all to discuss the prevailing problems of socio-economic and political strata, including the religious and spiritual principles along with the personal problems. It was the first and the foremost parliament of India, where Sharanas sat together and discussed the socialistic principles of a democratic setup. Recently, the Chief Minister of Karnataka has laid the foundation stone for the new Anubhava Mantapa in Basava Kalyana. So there are Panchachara and Ashtavarna, which means the attainment as described and accepted by Veerashaivas. Depend on the Panchachara, 5 codes of conduct, and Ashtavarna, it is 8 shields to protect the body as an adopt of the Lord. So Panchachara, which is Lingachara, Sadachara, Shivachara, Varithyachara and Ganachara, and the 8 Varnas, that are the 8 shields, which are Guru, Linga, Jangama, Paduka, Prasada, Vibhuti, Rudraksha, Mantra. So Basavanna emphasized constant personal spiritual development as the path to profound enlightenment. He championed the use of vernacular language, Kannada, in all spiritual discussion so that the translation and interpretation is unnecessary and everyone can understand the spiritual ideas. So Basavanna's life and teaching form a significant chapter in the history of India's culture and religious evolution. His rejection of societal norms, emphasis on social justice. Basavanna's contribution extends beyond the religious sphere. His literary innovations, social reforms, and political resilience have shaped the cultural fabric of Karnataka. Today, Basavanna stands as the timeless figure, a model for inspiration for those seeking a path of devotion and social responsibility in the pursuit of more equitable and compassionate society. So, thank you all. ಈಗ ಪದ್ಯಮೋಚನದ ಸಂತೋಷ್ ಅವರಿಗೆ ಬಸವಣ್ಣರ ಬಗ್ಗೆ ಮಾತನಾಡಲು ಕೇಳಿಕೊಳ್ಳುತ್ತೇನೆ.
ಮುಂಜಾನೆಯ ಶುಭೋದಯಗಳು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ 891ನೇ ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣ ಆ ಹೆಸರೇ ಒಂದು ವಿಶೇಷತೆ. ನಮಗೆಲ್ಲ ಪ್ರಮುಖವಾಗಿ ನಮ್ಮ ಹೆಸರು ಗೊತ್ತಿರುತ್ತೆ, ನಮ್ಮ ತಂದೆ ಹೆಸರು ಗೊತ್ತಿರುತ್ತೆ, ಏನೋ ಬೇಡವಾಗಿ ನಮ್ಮ ಅಜ್ಜ ಹೆಸರು ಗೊತ್ತಿರುತ್ತೆ. ಆದರೆ ಒಂದು ಹೆಸರು 12ನೇ ಶತಮಾನದಿಂದ ಇಲ್ಲಿವರೆಗೂ ಪ್ರಖ್ಯಾತ ಆಗಿದೆ ಅಂದ್ರೆ ಆ ಹೆಸರಿನ ಮಹತ್ವವನ್ನು ತಿಳ್ಕೊಳ್ಳಿ. ಎಷ್ಟು ಅಮೂಲ್ಯವಾದಂತ ವ್ಯಕ್ತಿತ್ವ ಬಸವಣ್ಣವರು ಅಂತ. ಹಾಗೆ ಜೂನಿಯರ್ಸ್ ಹೇಳಿದಾಗೆ 12ನೇ ಶತಮಾನದಲ್ಲಿ 1143ರಲ್ಲಿ ಮದರಸ ಮತ್ತು ಮದರಾಂಬಿಕೆಯ ಪುತ್ರನಾಗಿ ಜನಿಸಿರ್ತಕ್ಕಂಥ ಕೂಡಲ ಬಸವಣ್ಣನವರು ಸಮಾಜದಲ್ಲಿ ಬಹಳ ಅತ್ಯುನ್ನತ ಕೆಲಸಗಳಿಗೆ ಧೃವಾರಿಯಾದವರು. ಸಮಾನತೆ ಮತ್ತೆ ಇನ್ನು ಹಲವಾರು ಜಾತಿ ಕೊಳಗುಗಳನ್ನ ತಡೆಯುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ ಬಸವಣ್ಣವರಿದೆ. ಅವರ ಪ್ರಮುಖ ಕೆಲಸ ಅಂದ್ರೇನೆ ಕೂಡಲ ಸಂಗಮದಲ್ಲಿ ಅಂದ್ರೆ ಅನುಭವ ಮಂಟಪವನ್ನ ಕಟ್ಟುವಂಥದ್ದು. ಅನುಭವ ಮಂಟಪ ಏನು ಬರೀ ಅದೊಂದು ಜಾಗ ಅಲ್ಲ, ಅದು ಅನುಭವಗಳ ಮಂಟಪ. ನಮ್ಗೆಲ್ಲ ಗೊತ್ತಿರುತ್ತೆ 10ನೇ ಶತಮಾನದಲ್ಲಿ ಪಂಪರಿಂದ ಚಂಪು ಸಾಹಿತ್ಯ ಒಂದು ಶುರುವಾಯಿತು. ಆದ್ರೆ ಅಂದಿಗಾಗಲೇ ಕನ್ನಡ ಸಾಹಿತ್ಯದಲ್ಲಿ ಒಂದು ಸಾಹಿತ್ಯದ ಆದಿ ಸಿಕ್ಕಿತ್ತು. ಆದ್ರೆ ಬಸವಣ್ಣನವರು ಅದನ್ನೇ ಮುಂದುವರಿಸಲಿಲ್ಲ. ಯಾಕಂದ್ರೆ ಸಾಮಾನ್ಯ ಜನರಿಗೂ ಕೂಡ ಅನುಭವಗಳು ತಿಳಿಬೇಕು. ಏನಲ್ಲಾದ್ರೂ ಅನುಭವ ಮಂಟಪದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಶರಣರಿದ್ರು. ಎಲ್ಲರಿಗೂ ಅದೇ ರೀತಿ ಸಾಮಾನ್ಯ ಜನರಿಗೂ ಕೂಡ ಅನುಭವಗಳು ತಿಳಿಬೇಕು. ಆ ರೀತಿಯ ವಚನ ಸಾಹಿತ್ಯವನ್ನ ಮುಂದೂಡಿಸಿಕೊಳ್ಳುವಲ್ಲಿ ಬಸವಣ್ಣನ ಪಾತ್ರ ಬಹಳ ಅತ್ಯಮೂಲ್ಯ. ಹಾಗೇನೆ ಲಿಂಗ ಸಮಾನತೆ ನಿಮಗೆಲ್ಲ ಗೊತ್ತಿರ್ಬೋದು. ಅಕ್ಕ ಮಹಾದೇವಿಯವರು ಅವರು ರಾಣಿಯಾಗುವಂತ ಅವಕಾಶ ಇದ್ರು ಕೂಡ ಬಿಟ್ಟು ಬಸವಣ್ಣನವರ ಪ್ರೇರಣೆ ಪಡೆಯುತ್ತೆ ವಚನ ಸಾಹಿತ್ಯಕ್ಕೆ ಹಿಡಿದು ಅತ್ಯಮೂಲ್ಯವಾದಂತಹ ವಚನಗಳನ್ನ ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ನೀಡಿದಂತ ಮಹಾಶರಣೆ. ಹಾಗೆ ಪಾಗು ಹೊಳಗಟ್ಟಿ ಅವ್ರು ಗೊತ್ತಿರ್ಬೋದು ನಿಮ್ಗೆ. ಅಂದ್ರೆ ವಚನ ಸಾಹಿತ್ಯದ ಮತ್ತೊಂದು ಅತ್ಯದ್ಭುತ ರೂವಾರಿ ಅವರು. ಎಲ್ಲರಿಗೂ ವಚನ ಸಾಹಿತ್ಯ ಅಂದ್ರೆ ಒಂದ್ 4-5 ಹೆಸರು ಗೊತ್ತಿರುತ್ತೆ. ಈ ಮನುಷ್ಯ ಏನಿಲ್ಲ ಅಂದ್ರೆ 300ಕ್ಕೂ ಹೆಚ್ಚು ವಚನಕಾರರನ್ನ ಹುಡುಕಿ ವಚನ ಸಾಹಿತ್ಯದ ಪಿತಾಮಹ ಅಂತ ಅನ್ಸ್ಕೊಂಡಂತ ಪಾಗು ಹೊಳಗಟ್ಟಿಯವರು ನನಗೆ ಆಕ್ಚುಲಿ ಬಸವಣ್ಣನವರ ಜಯಂತಿಯಿಂದ ಬಹಳ ವಿಶೇಷ ಆಗುತ್ತೆ. ಬಸವಣ್ಣನವರ ಮೇರು ಅಂದ್ರೆ ಅವರ ಪ್ರಮುಖವಾದಂತ ಅವರ ವಿಚಾರಗಳನ್ನ ನಾವು ಹರಿಹರನ ಬಸವರಾಜ ದೇವರಗಳೇ ನೋಡ್ಬೋದು. ಅವರು ಅದೇ ಸಮಕಾಲೀನ ವ್ಯಕ್ತಿ ಹರಿಹರ ಅವರು. ಅದರಲ್ಲಿ ಪ್ರಮುಖವಾಗಿ ಬಸವಣ್ಣನವರ ಬಗ್ಗೆ ಪ್ರಮುಖವಾಗಿ ತಿಳಿಸಿದ್ದಾರೆ. ಹಾಗೇನೆ 13ನೇ ಶತಮಾನದಲ್ಲಿ ತೆಲುಗಿನಲ್ಲಿ ಬಂದಂತ ಪಾಲ್ಕುರ್ಕಿ ಸೋಮನಾಥರ ಏನು ಕೃತಿ ಇದೆ, ಅದರಲ್ಲಿ ಬಹಳ ಅತ್ಯಮೂಲ್ಯವಾಗಿ ತೆಲುಗಿನ ಸಾಹಿತ್ಯದಲ್ಲಿ ಬಸವಣ್ಣನವರ ಬಗ್ಗೆ ಪ್ರತಿಬಿಂಬಿಸಿದ್ದಾರೆ. ಅದು ಬಸವಣ್ಣನವರ ವ್ಯಕ್ತಿತ್ವ. ಬಸವಣ್ಣನವರ ವ್ಯಕ್ತಿತ್ವನ ಹೇಳೋದಕ್ಕೆ ಕಷ್ಟ. ಯಾಕಂದ್ರೆ ನಾವು ನೋಡಿರ್ಬೋದು UK, ಇಂಗ್ಲೆಂಡ್ ಅಲ್ಲೊಂದು ಪ್ರತಿಮೆ ಮಾಡಿಸಿದ್ದಾರೆ. ಒಬ್ಬ ಬಸವಣ್ಣ ಸಾಹಿತ್ಯದ ಒಂದು ಕುರುಹು ಬೇರೆ ಅನ್ಯ ಅಂದ್ರೆ ಪಾಶ್ಚಿಮಾತ್ಯ ದೇಶದಲ್ಲಿ ಒಂದು ವಿಗ್ರಹ ಆಗಿ ನಿಂತಿದೆ ಅಂದ್ರೆ ಆ ವ್ಯಕ್ತಿತ್ವ, ಸಮಾನತೆ ಮತ್ತು ಈ ಬಿಡುಗುಗಳನ್ನ ಬಿಡಿಸುವಲ್ಲಿ ಓಡಾಡಿದಂತ ಒಂದು ದೊಡ್ಡ ಹೆಜ್ಜೆಗೆ ಸಿಕ್ಕಂತ ಒಂದು ಪ್ರತಿಫಲ. ಹಾಗೇನೆ ಈ ಸಮಯದಲ್ಲಿ ನನಗೆ ಬಹಳ ವಿಶೇಷ ಅನ್ಸೋ ಒಂದು ವಚನ ಹೇಳಿ ನನ್ನ ಮಾತನಾಡಿ ಮುಗಿಸ್ತೇನೆ. ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮವನ್ನ ಒಲಿಸುವಂತ ಪರಿ. ಇದರ ತಾತ್ಪರ್ಯ ಏನಂದ್ರೆ ಕಳಬೇಡ, ನೀನು ಸಿಟ್ಟಾಗ್ಬೇಡ, ಕೊಳಬೇಡ ಅಂದ್ರೆ ಕಳಬೇಡ ಅಂದ್ರೆ ಕದಿಬೇಡ, ಕೊಲ್ಬೇಡ ಯಾನುವೆ, ಇದಿರ ನುಡಿಯಲು ಬೇಡ, ಮುನಿಯಬೇಡ, ಸಿಟ್ಟಾಗ್ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಯಾರನ್ನ ನೋಡಿ ಅಸಹ್ಯವಾಗುವಂತ ನಿರ್ಣಯ ತಗೋಬೇಡ. ಯಾಕಂದ್ರೆ ಎಲ್ಲರಲ್ಲೂ ಅವ್ರದ್ದೇ ಆದಂತ ಒಂದು ಶಕ್ತಿ ಇರುತ್ತೆ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಏನ್ ಹೇಳಿದ್ನಲ್ಲ, ಇದೇ ಈ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಇದೇ ನಮ್ಮ ಕೂಡಲ ಸಂಗಮ. ಅಂದ್ರೆ ಕೂಡಲ ಸಂಗಮ ಅನ್ನೋದೊಂದು ಅವರ ಅಂಕಿತ ನಾಮ. ಅವರು ದೇವರನ್ನ ಪೂಜಿಸುವಂತ ರೀತಿ. ಕೂಡಲ ಸಂಗಮ ಅಂದ್ರೆ ಬರೀ ಅವರು ಪೂಜಿಸಿದಂತ ದೇವರು ಅಂತ ನಾವು ಅನ್ಕೋಬಾರ್ದು. ನಮ್ಮಲ್ಲಿರ್ತಕ್ಕಂಥ ದೇವರು, ನಾವು ನಮ್ಮನ್ನ ತಣಿಸುವಂತ ದೇವರು, ಆ ನಮ್ಮನ್ನ ನಾವು ತಣಿಸೋ ಅದಕ್ಕೆ ಈ ರೀತಿಯ ಕೆಲಸಗಳನ್ನ ಮಾಡಿ ನಾವು ಶುದ್ಧೀಕರಿಸ್ಕೋಬೇಕನ್ನೋದು ಬಸವಣ್ಣನವರ ಆಶಯ ಆಗಿತ್ತು. ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಸವಣ್ಣನವರು ಸಮಾನತೆಯ ಅಧಿಕಾರ ಹೇಗಾದ್ರು ಮತ್ತು ವಚನ ಸಾಹಿತ್ಯದ ಬಗ್ಗೆ ತಿಳಿಸಿಕೊಟ್ಟ ಸಂತೋಷ್ ಅವರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಮುಖ್ಯ ಅತಿಥಿಗಳ ನುಡಿಗಳನ್ನು ಕೇಳುವುದು. ಅದಕ್ಕಿಂತ ಮುಂಚೆ ಮುಖ್ಯ ಅತಿಥಿಗಳ ಪರಿಚಯ ಅದನ್ನು ಮಾಡಿಕೊಳ್ಳಲು ಅರ್ಪಿತಾ ಅವರಲ್ಲಿ ಕೇಳಿಕೊಡುತ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಬಸವಣ್ಣ ಜಯಂತಿಯ ಶುಭಾಶಯಗಳು.
ವೇದಿಕೆ ಮೇಲೆ ಹಾಜರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಅಖಂಡ ಪರಂಪರೆ ಇದೆ. ವಿವಿಧ ಲೇಖಕರ ವೈಶಿಷ್ಟ್ಯ ಪೂರ್ಣವಾದ ಕಾಣಿಕೆ ಇದೆ. ಇಂತಹ ಸಾಹಿತ್ಯ ಪರಂಪರೆಯನ್ನು ಜೀವಂತವಾಗಿಡುವ ಕಾರ್ಯದಲ್ಲಿ ನಿರತರಾಗಿರುವಂತಹ ಮಹಿಳಾ ಲೇಖಕಿ ಡಾಕ್ಟರ್ ಕೆ ಜಯಲಕ್ಷ್ಮಿ ಇವರನ್ನು ಇಂದು ನಾನು ಪರಿಚಯಿಸಲು ಇಚ್ಛಿಸುತ್ತೇನೆ. ಮಡಿಕೇರಿಯ ಸಂತ ಜೋಸೆಫರ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಇವರು ಮೂಲತಃ ಮಂಗಳೂರಿನವರು. ತಮ್ಮ ವಿದ್ಯಾಭ್ಯಾಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೂರೈಸಿದ ಇವರು ಮಡಿಕೇರಿಯ ಜೀವ ವಿಮಾ ನಿಗಮದ ಉದ್ಯೋಗಿ ಜಯಕುಮಾರ್ ಅವರನ್ನು ಮದುವೆಯಾದ ಬಳಿಕ ಮಡಿಕೇರಿಯಲ್ಲಿ ನೆಲೆಸಿದ್ದಾರೆ. ಸಾಹಿತ್ಯ, ಸಂಗೀತ ಮೊದಲಾದ ಸಾಂಸ್ಕೃತಿಕ ವಲಯದಲ್ಲಿ ಆಸಕ್ತಿಯನ್ನು ಹೊಂದಿರುವ ಇವರು ಆ ಕ್ಷೇತ್ರಗಳಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಿದ್ದಾರೆ. ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಷಣ, ಲೇಖನ, ಪ್ರಬಂಧ, ಕಥೆ, ಏಕಪಾತ್ರಾಭಿನಯ ಇವುಗಳಲ್ಲಿ ರಾಜ್ಯ ಮಟ್ಟದ ಪುರಸ್ಕಾರಗಳನ್ನು ಗಳಿಸಿರುವ ಇವರು ಮಡಿಕೇರಿ ಆಕಾಶವಾಣಿಯಲ್ಲಿ ಭಾವಯಾನ ಎನ್ನುವ ಸುದೀರ್ಘ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು, ಇವರ ಉಪನ್ಯಾಸ, ಕತೆ, ಕವನಗಳು ರೇಡಿಯೋದಲ್ಲಿ ಬಿತ್ತರಗೊಳ್ಳುತ್ತಿರುತ್ತವೆ. ಇವರು 2 ಕೃತಿಗಳನ್ನು ರಚಿಸಿದ್ದಾರೆ. ಚಪ್ಪಾಳೆಗೂ ಬೆಲೆ ಇದೆ, ಲೇಖನಗಳ ಸಂಗ್ರಹ ಹಾಗೂ ಮತ್ತೆ ವಸಂತ ಕಥಾ ಸಂಕಲನ. ಇವರ ಮತ್ತೆ ವಸಂತ ಎನ್ನುವ ಕಥಾ ಸಂಕಲನ ಹುಬ್ಬಳ್ಳಿಯ ಉಮಾಶಂಕರ ಪ್ರತಿಷ್ಠಾನದ ಅತ್ಯುತ್ತಮ ಪುಸ್ತಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಮೇ 11ರಂದು ಪ್ರಶಸ್ತಿ ಪ್ರದಾನ ನೆರವೇರಲಿದೆ. ಅಂತೆಯೇ ಇದೇ ಪುಸ್ತಕಕ್ಕೆ ಬೆಂಗಳೂರಿನ ಚಾರಿಟೇಬಲ್ ಟ್ರಸ್ಟ್ ನೀಡುವ ಮುನಿಗಂಗಮ್ಮ ಪ್ರಶಸ್ತಿ ಕೂಡ ಘೋಷಣೆಯಾಗಿದೆ. ಇವರಿಗೆ ದೊರೆತ ಕೆಲವು ಪ್ರಶಸ್ತಿಗಳಲ್ಲೂ ಹೆಸರಿಸುವುದಾದರೆ ದ ಬೆಸ್ಟ್ ಲೆಕ್ಚರರ್ ಅವಾರ್ಡ್ PUC ಬೋರ್ಡ್ನಿಂದ, ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ರೋಟರಿಯಿಂದ, ಕನ್ನಡ ರತ್ನ ಚಿತ್ರದುರ್ಗ ಸಿರಿಗನ್ನಡ ಪ್ರಕಾಶನದಿಂದ, ವಿಶ್ವ ಕನ್ನಡ ಸೇವಾ ಪ್ರಶಸ್ತಿ ವಿಶ್ವ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂಸ್ಥೆಯಿಂದ, ಚಿನ್ಮಯ ಜ್ಞಾನಿ ಅವಾರ್ಡ್ ವಿಶ್ವ ವಚನ ಫೌಂಡೇಶನ್ನಿಂದ, ಜ್ಞಾನ ಸಂಜೀವಿನಿ ಪ್ರಶಸ್ತಿ ಶಿಕ್ಷಣ ಜ್ಞಾನ ಸಂಸ್ಥೆ ಶಿವಮೊಗ್ಗದಿಂದ. ಹೀಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿದ್ದು, ಇವರು ಲೇಖನಗಳನ್ನು ಶಕ್ತಿ, ಉದಯವಾಣಿ, ಮೈಸೂರು ಮಿತ್ರ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತಿರುತ್ತದೆ. ಇವರ ಮಗ ಮೋನೀಶ್ ಅಸಾಧಾರಣ ಪ್ರತಿಭಾ ಪುರಸ್ಕಾರ ಗಳಿಸಿದ್ದಾರೆ. ಮಗಳು ರಾಜ್ಯ ಮಟ್ಟದ ಕಲಾಶ್ರೀ ಪುರಸ್ಕಾರ ಪಡೆದಿದ್ದಾರೆ. ಇಂತಹ ಮೇರು ವ್ಯಕ್ತಿತ್ವದ ಮಹಿಳಾ ಲೇಖಕಿಯನ್ನು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ. ಮಹಾ ಸಾಧಕರು ನಮ್ಮ ಜೊತೆ ಇರುವುದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಈಗ ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಅವರು ತಮ್ಮ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್, ಧನ್ಯವಾದಗಳು ಅರ್ಪಿತಾ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ಇಲ್ಲಿ ನೆರೆದಿರುವಂತಹ ನನ್ನ ಒಲವಿನ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಕೂಡ ಶುಭೋದಯವನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಎಲ್ಲ ಗುರು ವೃಂದದವರಿಗೆ ನಮಿಸ್ತಾ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಇವತ್ತು ಯಶಸ್, ಲತಾ, ಸಂತೋಷ್ ಈ 3 ವಿದ್ಯಾರ್ಥಿಗಳು ಇಲ್ಲಿ ಬಂದು ಮಾತಾಡಿದರು. ನನಗೆ ಬಹಳ ಖುಷಿಯಾಯಿತು. ನಾನು ವಿಷಯ ಪ್ರಾರಂಭ ಮಾಡುವ ಮುನ್ನ ಈ ಮಕ್ಕಳ ಬಗ್ಗೆ 1-2 ಪ್ರಶಂಸನ ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಓರ್ವ ಉಪನ್ಯಾಸಕಿ. ನಾನು ನೋಡ್ತೀನಿ ಇತ್ತೀಚಿನ ಕಾಲಘಟ್ಟ ಹೇಗಿದೆ ಅಂತಂದರೆ, ಮೊಬೈಲ್ ಮತ್ತು ಮಾಧ್ಯಮ, ಯಾವುದಾದ್ರೂ ಸಮೂಹ ಮಾಧ್ಯಮ, ಅದು ದೃಶ್ಯ ಮಾಧ್ಯಮ, ಇದರಲ್ಲಿ ಮುಳುಗಿರುವಂತಹ ಮಕ್ಕಳಿಗೆ ಅದರಿಂದ ಈಚೆಗಿನ ಪ್ರಪಂಚ ಜ್ಞಾನ ಸ್ವಲ್ಪ ಕಡಿಮೆ. ನನಗೆ ಬಹಳ ಖುಷಿಯಾಯಿತು. ಈ 3 ಮಕ್ಕಳು ಇಷ್ಟನ್ನು ತಿಳ್ಕೊಂಡಿದ್ದಾರಲ್ಲ, ಜೊತೆಗೆ ತನ್ನ ಸಹಪಾಠಿಗಳಿಗೆ ಅದನ್ನು ಹಂಚಿಕೊಂಡಿದ್ದಾರಲ್ಲ, ಅವರ ಆ ವಿವೇಚನಾ ಗುಣವನ್ನು ಮತ್ತು ಅವರ ಆ ಮಾತುಗಾರಿಕೆಯನ್ನು ನಾನು ಮೆಚ್ಚಿಕೊಂಡೆ. ಯಾಕೆಂತಂದರೆ 1000 ಪುಟಗಳ ಒಂದು ಗ್ರಂಥ ಆದರೂ ಅದು ಆರಂಭ ಆಗೋದಿದೆಯಲ್ಲ 1ನೇ ಪುಟದಿಂದ. ಆದ ಕಾರಣ ಒಬ್ಬ ವಿದ್ಯಾರ್ಥಿ ತಿಳ್ಕೊಂಡ್ರೆ, 2 ವಿದ್ಯಾರ್ಥಿಗಳು ತಿಳ್ಕೊಂಡ್ರೆ, ಅಥವಾ ಇಲ್ಲಿ ನೆರೆದಿರುವಂತಹ ಈ ಪುಟ್ಟ ಒಂದು ಸಮುದಾಯ ತಿಳ್ಕೊಂಡ್ರೆ ಸಾಕೆ ಅನ್ನುವ ಪ್ರಶ್ನೆ ಒಂದು ಕಡೆ ಮೂಡಿದ್ರು ಕೂಡ ನಾನು ಹೇಳ್ತೇನೆ, ಅದು
ಮುಂದೆ ಎಲ್ಲೋ ಎಷ್ಟೋ ಜನರ ಪರಿವರ್ತನೆಗೆ ಕಾರಣ ಆದೀತು. ಒಂದಷ್ಟು ಓದಿಕೊಂಡ ಮನಸ್ಸುಗಳು, ತಿಳಿದುಕೊಂಡ ಮನಸ್ಸುಗಳು ಬದಲಾವಣೆಗೆ ಸಮಾಜದಲ್ಲಿ ದಾರಿದೀಪ ಆದವು. ಇದು ಈ 3 ಮಕ್ಕಳಿಗೆ ನನ್ನ ಪರವಾಗಿ ನೀವೆಲ್ಲರೂ ಕೂಡ ವೇದಿಕೆಯಲ್ಲಿರೋರು ಚಪ್ಪಾಳೆಯನ್ನು ಕೊಡಿ ಅಂತ. ಧನ್ಯವಾದಗಳು. ಈಗ ನನ್ನ ಮಾತಿಗೆ ನಾನು ಆರಂಭಿಸ್ತೇನೆ. ಮೊದಲನೆಯದಾಗಿ ಜಗಜ್ಯೋತಿ ಜ್ಞಾನ ಭಂಡಾರಿ ಬಸವಣ್ಣನವರ ಪಾದಾರವಿಂದಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಆರಂಭಿಸ್ತೇನೆ. ಮಕ್ಕಳೇ, ಕಲ್ಯಾಣಪುರ ಎನ್ನುವಂತಹ ಊರು ಬಹಳ ಸಮೃದ್ಧವಾಗಿತ್ತು. ಆ ಕಲ್ಯಾಣಪುರದ ಪಕ್ಕದ ಊರಿನ ರಾಜ ತನ್ನ ಮಂತ್ರಿಯನ್ನ ಕರೆದು ಕೇಳ್ತಾನೆ, ಅಲ್ಲ, ನಾವಿಷ್ಟು ದುಡಿಮೆ ಮಾಡಿದ್ರು, ನಾವೆಷ್ಟೇ ವೈಜ್ಞಾನಿಕ ಸಲಕರಣೆಗಳನ್ನು ಬಳಸಿದ್ರು ನಮ್ಮ ಈ ನಾಡು ಕಲ್ಯಾಣಪುರದಷ್ಟು ಸಮೃದ್ಧವಾಗಿ ಇಲ್ವಲ್ಲ, ಯಾಕಿರ್ಬೋದು? ಕಾರಣ ಏನಿರ್ಬೋದು? ಆ ಕಲ್ಯಾಣಪುರಕ್ಕೆ ಅಥವಾ ಕಲ್ಯಾಣ ನಗರಕ್ಕೆ ಹೋಗಿ ಬರೋಣವೇ? ಮಂತ್ರಿ ಹೇಳ್ತಾನೆ, ಆಗ್ಬೋದು ಸ್ವಾಮಿ, ನಾವು ಮಾರು ವೇಷದಲ್ಲಿ ಅಲ್ಲಿಗೆ ಹೋಗೋಣ. ಅಲ್ಲಿ ಬಸವಣ್ಣನವರ ಮಂತ್ರದಂಡ ಬಹಳ ಕೆಲಸ ಮಾಡುತ್ತಂತೆ. ಆ ಮಂತ್ರದಂಡವನ್ನ ಸಾಮಾನ್ಯವಾದ್ರೆ ನಾವು ಸಾಧ್ಯ ಆದ್ರೆ ನಾವು ಅದನ್ನ ತಕೊಂಡ್ ಬರುವ, ಇಲ್ಲ ಅಂತಂದ್ರೆ ಕದ್ಕೊಂಡಾದ್ರೂ ಬರುವ, ಅಥವಾ ಯಾರದೋ ಮನವನ್ನ ಒಲಿಸಿ ಅದನ್ನು ನಾವು ವಶಪಡಿಸಿಕೊಳ್ಳುವ ಅಂತ ಹೇಳ್ತಾ ಆ ಕಲ್ಯಾಣಪುರಕ್ಕೆ ರಾಜ ಮತ್ತು ಮಂತ್ರಿಗಳು ಬರ್ತಾರೆ. ಮೊದಲನೆಯದಾಗಿ ಒಕ್ಕಲಿಗ ಮುದ್ದಣ್ಣ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ರಾಜ ಮತ್ತು ಮಂತ್ರಿ ಮಾರುವೇಷದಲ್ಲಿ ಇರ್ತಾರೆ ಮಕ್ಕಳೇ. ಅದರಲ್ಲಿ ಮಂತ್ರಿ ಕೇಳ್ತಾನೆ, ಅಲ್ಲ, ನಿಮ್ಮಲ್ಲಿ ಇಷ್ಟು ಸಮೃದ್ಧವಾದ ಬೆಳೆ ಇದೆಯಲ್ಲ, ನೀವು ಇಷ್ಟು ಶಾಂತಿಯುತವಾಗಿ ಬದುಕ್ತಾ ಇದ್ದೀರಲ್ಲ, ಇದಕ್ಕೆ ಕಾರಣ ಏನು? ನಿನ್ ಜೊತೆ ನನಗೆ ಸ್ವಲ್ಪ ಮಾತಾಡ್ಬೇಕು, ಬರ್ತೀಯಾ ಅಂತ. ಆಗ ಆ ಒಕ್ಕಲಿಗ ಮುದ್ದಣ್ಣ ಹೇಳ್ತಾನೆ, ಈಗ ನನಗೆ ಬಿಡುವಿಲ್ಲ, ರಾತ್ರಿಯ ವೇಳೆ ನಾನು ನಿಮ್ಮ ಸಮಸ್ಯೆಯನ್ನ ಅಥವಾ ನಿಮ್ಮ ಪ್ರಶ್ನೆಗೆ ಯೋಗ್ಯವಾದ ಉತ್ತರವನ್ನ ಕೊಡಬಲ್ಲೆ. ಸರಿ, ಅವರ ಪಯಣ ಹಾಗೆ ಮುಂದುವರಿಯುತ್ತೆ. ಹಾಗೆ ಬರುವಾಗ ಇನ್ನೊಬ್ಬ ವ್ಯಕ್ತಿಯನ್ನ ಅವರು ಕಾಣ್ತಾರೆ, ಮಾಚಯ್ಯ. ಅವನನ್ನ ಕೇಳ್ತಾರೆ ಅವರು, ನಿಮ್ಮ ಈ ಊರು ಇಷ್ಟು ಸಮೃದ್ಧವಾಗಿದೆಯಲ್ಲ, ಎಲ್ಲೆಲ್ಲೂ ಹಸಿರು ತೋರಣ ಕಟ್ಟಿದ ಹಾಗೆ ಇದೆಯಲ್ಲ, ಇಲ್ಲೆಲ್ಲೂ ಜನರ ಸದ್ದುಗದ್ದಲ ಇಲ್ಲ, ನಾವು ನೋಡಿದ್ವಿ, ಪ್ರಶಾಂತ ವಾತಾವರಣ ನೆಲೆಸಿದೆ, ಕಾರಣ ಏನು ಅಂತ ಕೇಳುವಾಗ ಅವ ಹೇಳ್ತಾನೆ, ಸ್ವಾಮಿ ಕ್ಷಮಿಸ್ಬೇಕು, ನೀವು ನಮ್ಮ ಅತಿಥಿಗಳು, ಆದ್ರೆ ನನಗೆ ಈಗ ಬಿಡುವಿಲ್ಲ, ನಾನಿದನ್ನ ರಾತ್ರಿಯ ವೇಳೆ ನಿಮಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಹೀಗೆ 3-4 ಜನರ ಬಳಿಗೆ ಹೋದಾಗಲೂ ಕೂಡ ಮಕ್ಕಳೇ ಇದೇ ಉತ್ತರ ಸಿಗುತ್ತೆ. ಸರಿ, ರಾತ್ರಿಯ ವೇಳೆಗೆ ಆ ರಾಜ ಮತ್ತು ಮಂತ್ರಿ ಆ ಮಾಚಯ್ಯನ ಮನೆಯ ಅಂಗಳಕ್ಕೆ ಬರ್ತಾರೆ. ಮಾಚಯ್ಯ, ಬಂದ್ರಾ? ಬನ್ನಿ ಬನ್ನಿ, ನಿಮಗಾಗೆ ಕಾಯ್ತಾ ಇದ್ದೆ ನಾನು. ಆದ್ರೆ ನಿಮಗೆ ಇಡೀ ದಿನ ಸುತ್ತಾಡಿದ್ರು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ವಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆ ಅಂತ ಹೇಳ್ತಾನೆ. ಯಾಕೆ ಅಂತ ಅಂದಾಗ ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ನಮ್ಮ ಊರಲ್ಲಿ ಮಂತ್ರದಂಡ ಏನಿಲ್ಲ, ಕಾಯಕವನ್ನ ಬಿಟ್ಟು ನಮ್ಮ ವ್ಯವಹಾರ ಇಲ್ಲ. ನಾವ್ ಯಾಕೆ ಯಾರು ಕೂಡ ನಿಮಗೆ ಬೆಳಿಗ್ಗೆ ಉತ್ತರವನ್ನ ಹೇಳಲಿಲ್ಲ ಅಂತಂದ್ರೆ ಅದು ಇದೇ ಕಾರಣಕ್ಕೆ, ನಾವು ಕಾಯಕದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಬೇರೆ ಯಾವುದಕ್ಕೂ ಆಸ್ಪದವನ್ನ ಕೊಡೋದಿಲ್ಲ. ನಾನೀಗ ಈ ಕಥೆಯನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇಂದಿನ ಸಮಾಜ ಹೇಗಿದೆ ಅಂತ ಗೊತ್ತಾ ಮಕ್ಕಳೇ ನಿಮಗೆ? ಸಾಹಿತ್ಯದ ಗಂಧಗಾಳಿ ಇಲ್ಲದವರು ಸಾಹಿತಿಗಳು ಅಂತ ಘೋಷಿಸಿಕೊಳ್ಳಿಕ್ಕೆ ಹಾತೊರೆಯುತ್ತಾ ಇದ್ದಾರೆ. ಅಧಿಕಾರವನ್ನ ಪಡಿಬೇಕು ಅಂತ ಇರುವವರು ಅರ್ಹತೆಗಳಿಲ್ಲದಿದ್ರೂ ಕೂಡ ಅಧಿಕಾರಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಯಾರು ಅರ್ಹತೆ ಯೋಗ್ಯತೆ ಇಲ್ಲದವರು ಆ ಸ್ಥಾನಮಾನವನ್ನ ಬಯಸ್ತಾರ ಅಂತವರು ಕಾಯಕ ತತ್ವವನ್ನ ಪಾಲಿಸ್ಬೇಕು ಅನ್ನುವ ಒಂದು ಕರೆಯನ್ನ ನಾನು ಈ ಕಥೆಯ ಮೂಲಕ ಹೇಳಿದೆ. ಬದುಕಿಗೆ ಕಷ್ಟಪಡದೆ ಅಥವಾ ಕೆಲಸ ಮಾಡದೆ ಒಳದಾರಿಯಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ವ್ಯವಸ್ಥೆ ಇಲ್ಲ. ಇದು ನಿಮ್ಮಂತಹ ವಯೋಮಾನದವರು ಮೊಟ್ಟ ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ಇದನ್ನ ಕಾಯಕ ಯೋಗಿ ಅಥವಾ ಕಾಯಕವನ್ನ ಬೋಧಿಸಿದಂತಹ ಬಸವಣ್ಣನವರು ಸಾರಿ ಸಾರಿ ಹೇಳಿದರು.
ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಇದು ಒಂದು ಸಾಮಾನ್ಯ ತತ್ವ ಅಂತ ನಮಗೆ ಅನಿಸ್ಬೋದು. ಆದರೆ ಆ ಕಾಯಕಕ್ಕೆ ಅವರು ಕೊಟ್ಟಂತಹ ಮಹತ್ವ ಇದೆಯಲ್ಲ, ಅವರನ್ನ ಇವತ್ತು ಮಹೋನ್ನತ ವ್ಯಕ್ತಿಯಾಗಿ ರೂಪಿಸಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಅವರ ಕಾಯಕ ತತ್ವದಿಂದಲೇ ಬಹುಶಃ ಜನರ ಭೇದ ಭಾವಗಳು ದೂರ ಆದವು. ನೀವು ಯೋಚನೆ ಮಾಡಬೇಕು, ಸುಮಾರು 800 ವರ್ಷಗಳ ಹಿಂದೆ ಜನರು ಹೇಗೆ ಮೌಢ್ಯ, ಅಜ್ಞಾನ ಇತ್ಯಾದಿ ಮೂಢನಂಬಿಕೆಗಳ ಆ ಸುಳಿಯಲ್ಲಿ, ಆ ವರ್ತುಲದಲ್ಲಿ ಸಿಕ್ಕಿದ್ರು ಅಂತ ಅಂದ್ರೆ ಆಗ ತಾನೇ ವಿದ್ಯಾರ್ಥಿ ಯಶಸ್ಸು ಹೇಳಿದ, ಇನ್ನು ನಮಗೆ ಬದುಕೇ ಇಲ್ಲ ಅನ್ನುವ ಒಂದು ಹಂತಕ್ಕೆ ಶೋಷಿತರು ಅಥವಾ ತುಳಿಯಲ್ಪಟ್ಟಂತಹ ಜನಾಂಗ ಅಂತ ನಾವೇನು ಕರಿತೀವಿ ಅವರು ಬಂದಿದ್ರು. ಅವರನ್ನ ಎತ್ತಿದಂತಹ ತತ್ವ ಬೋಧನೆ ಅಲ್ಲ, ಕಾಯಕ ತತ್ವ. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಅವರೆಲ್ಲರೂ ಕೂಡ ಯಾಕೆ ಮುಂದೆ ಬಂದರು ಗೊತ್ತಾ? ಅವರ ಕೆಲಸದಲ್ಲಿ ಅವರು ತೋರಿದ ನಿಷ್ಠೆ, ಆ ನಿಷ್ಠೆಗೆ ಕಾರಣಕರ್ತ ಇವತ್ತು ನೀವು ಇಲ್ಲಿ ಜ್ಯೋತಿ ಬೆಳಗಿ ಆರಾಧನೆ ಮಾಡ್ತಾ ಇರುವಂತಹ ಬಸವಣ್ಣನವರು. ನಮ್ಮ ಇಡೀ ಜಗತ್ತಿಗೆ ಒಂದು ಜೀವನ ತತ್ವವನ್ನ, ನೈತಿಕ ಮೌಲ್ಯಗಳ ಮೊತ್ತವನ್ನ ಕೊಟ್ಟವರು ಬಸವಣ್ಣ. ಅದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಆಧ್ಯಾತ್ಮಿಕ ವಲಯದಲ್ಲಿರ್ಬೋದು, ಅಥವಾ ಯಾವುದೇ ವಿಚಾರದಲ್ಲಿ ಒಳಗೊಂಡಿರ್ಬೋದು. ಆ ತತ್ವಗಳು ಹೇಗಿವೆ ಅಂತಂದ್ರೆ ಸರ್ವ ಕಾಲಕ್ಕೂ ಕೂಡ ಅದು ಅನ್ವಯವಾಗುವಂಥದ್ದು. ಆ ಸರ್ವಕಾಲಿಕ ಮೌಲ್ಯ ಅಂತ ಹೇಳುವ ಮಾತು ಬಹುಶಃ ಸಣ್ಣವರಾದ ನಿಮಗೆ ಅಷ್ಟು ಬೇಗ ಅರ್ಥ ಆಗ್ಲಿಕ್ಕಿಲ್ಲ. ನೋಡಿ ಮಕ್ಕಳೇ, ನೀವೊಂದು ಚಲನಗೀತೆಯನ್ನ ಹಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಯಾವುದೋ ಒಂದು ಹಾಡು ಇದೆಯಲ್ಲ, ಹಳೆ ಪಾತ್ರೆ ಹಳೆ ಕಬ್ಬಿಣ, ಹೌದಾ? ಆ ಹಾಡು ಒಂದು ಅದರ ಕಾಲದಲ್ಲಿ ಮಾತ್ರ ಅದಕ್ಕೆ ಬೆಲೆ ಸಿಕ್ಕಿತು, ಹೌದು ತಾನೆ? ಇನ್ನು ಜಿಂಕೆ ಮರಿನ ಜಿಂಕೆ, ಆ ಹಾಡು ಅಷ್ಟೇ ಆ ಕಾಲಘಟ್ಟದಲ್ಲಿ ಮಾತ್ರ ಅದು ಬೆಳಕಿಗೆ ಬಂತು, ಅಲ್ಲಿ ಇತ್ತು. ಆದ್ರೆ ವಚನಗಳು ಹಾಗಲ್ಲ, ಸರ್ವಕಾಲಿಕ ಮೌಲ್ಯವನ್ನ ಕೊಡ್ತವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಮಾತಿದೆಯಲ್ಲ, ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ತಂದೆಗೆ ಹೇಳಿದ್ದು ಇದೆ, ನಿಮ್ಮ ತಂದೆ ತಾಯಿ ನಿಮಗೆ ಬೋಧಿಸಿದ್ದು ಇದೆ, ನಾಳೆ ನಿಮ್ಮ ಮಕ್ಕಳಿಗೆ ನೀವು ಬೋಧಿಸೋದು ಕೂಡ ಇದೆ. ಇದು ಸರ್ವಕಾಲಿಕ ಮೌಲ್ಯ ಅಂತ ಹೇಳ್ತೀವಿ. ಯಾವ ಕಾಲಕ್ಕೂ ನಿಲ್ಲತಕ್ಕಂತಹ ಒಂದು ಮೌಲ್ಯವನ್ನ ಅವರು ವಚನಗಳಲ್ಲಿ ಬೋಧಿಸಿದ್ರು. ಸುಮಾರು ವಚನಗಳು ಲೆಕ್ಕಕ್ಕೆ ಸಿಕ್ಕಿದ ಹಾಗೆ 961 ವಚನಗಳು ಅವರದ್ದು ಸಿಕ್ಕಿವೆ. ನೋಡಿ, ಅವರು ಸರ್ವಧರ್ಮ ಸಮಾನತೆಯನ್ನ ಬೋಧಿಸಿದ್ರು. ಇಲ್ಲಿ ಧರ್ಮ ಅನ್ನುವ ಪದದ ಅರ್ಥವನ್ನ ನಾನು ನೀವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಳ್ಳೇಬೇಕು. ಮಕ್ಕಳೇ, ನಾವು ಯಾವುದನ್ನ ಇವತ್ತು ಸಮಾಜದಲ್ಲಿ ಧರ್ಮ ಅಂತ ಪಾಲಿಸ್ತೀವೋ ಇದು ಧರ್ಮ ಅಲ್ಲ. ಬಸವಣ್ಣನವರು ಕಟ್ಟ ಬಯಸಿದ ಸಮಾಜ ಮಾನವ ಧರ್ಮದ ತಳಹದಿಯ ಮೇಲೆ ನಿಂತದ್ದು. ಹಾಗಾದ್ರೆ ನೀವು ನನಗೆ ಮತ್ತೆ ಪ್ರಶ್ನೆ ಮಾಡ್ತೀರಿ, ಮಾನವ ಧರ್ಮ ಏನದು? ಪರರನ್ನು ನೋಯಿಸದ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡದ, ತಾನೂ ಬದುಕಿ ಇತರರನ್ನು ಬಾಳಗೊಡುವಂತಹ ತತ್ವ ಇದೆಯಲ್ಲ, ಅದು ಮಾನವ ಧರ್ಮ. ಏನು ಧರ್ಮ? ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮೂಢನಂಬಿಕೆ ಇತ್ತು. ಏನಪ್ಪಾ ಅಂತಂದ್ರೆ, ಪ್ರಾಣಿ ವಧೆ ಮಾಡುವುದು ನಮ್ಮ ಧರ್ಮದ ಒಂದು ಅಂಗ ಅಂತ ತಿಳ್ಕೊಳ್ಬೇಕು. ಪ್ರಾಣಿಗಳನ್ನ ಸಂಹಾರ ಮಾಡೋದು ಅಥವಾ ಪ್ರಾಣಿಗಳ ವಧೆ ಮಾಡೋದನ್ನು ಕೂಡ ಬಸವಣ್ಣನವರು ಖಂಡಿಸಿದ್ರು ಅಂತ ಅಂದ್ರೆ, ಇವತ್ತು ಒಂದು ಪ್ರಾಣಿ ಪಕ್ಷಿಗೂ ಕೀಳಾಗಿ ಮನುಷ್ಯರಾದ ನಮ್ಮನ್ನ, ಮನುಷ್ಯರೇ ಆದ ನಾವು ಕೊಲ್ತಾ ಇದ್ದೀವಿ. ಅದು ಕೂಡ ಯಾವುದೇ ಕಾರಣವಿಲ್ಲದೆ, ಯಾವುದೇ ದ್ವೇಷ ಇಲ್ಲದೆ ಸಾವಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ಸಮಾಜ ಯಾವ ತತ್ವವನ್ನ ಪರಿಪಾಲಿಸ್ತದೆ, ಯಾರ ನೀತಿ ಬೋಧೆಯನ್ನ ಅನುಸರಿಸ್ತದೆ, ಯಾವ ದಿಕ್ಕಿಗೆ ಸಾಗ್ತಾ ಇದೆ. ನಿಜಕ್ಕೂ ಇಂದಿನ ಈ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ಬಹಳ ಪ್ರಸ್ತುತ ಅಂತ ನನಗನ್ನಿಸ್ತದೆ. ನನಗೆ ಇದೇ ದಿನ ಒಂದು ಕಾರ್ಯಕ್ರಮ ಮಡಿಕೇರಿಯಲ್ಲೂ ಇತ್ತು, ಆದರೆ ಇದು ಮಕ್ಕಳನ್ನ ಕುರಿತು ಮಾತನಾಡುವಂತಹ ಕಾರ್ಯಕ್ರಮ ಅಂತ ನಾನು ಬಹಳ ಖುಷಿಯಿಂದ ಒಪ್ಪಿಕೊಂಡು ಬಂದೆ. ಯಾಕಂದ್ರೆ ನಾಳಿನ ಈ ದೇಶದ ಶಿಲ್ಪಿಗಳು, ನಾಳೆ ಈ ದೇಶವನ್ನ ಕಟ್ಟಿ ಬೆಳೆಸುವವರು ನೀವು ದೊಡ್ಡವರಾದ ನಮ್ಮ ಕಾಲ ಗತಿಸ್ತಾ ಹೋದ ಹಾಗೆ ನೀವು ಬೆಳೀತಾ ಹೋಗ್ಬೇಕು. 10 ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳು ಬೆಳೀತಾ ಹೋದ್ರೆ 10 ನಾಡು ಉದ್ಧಾರ ಆಗುತ್ತಂತೆ.
ಇದು ನಾನು ಓದಿದ ಒಂದು ಸತ್ಯ. ಮಕ್ಕಳೇ, ಬಸವಣ್ಣನವರು ಮಹಿಳಾ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಂತಹ ವ್ಯಕ್ತಿ. ನೋಡಿ, 12ನೇ ಶತಮಾನದಲ್ಲಿಯೂ ಒಂದು ಸಾಮಾನ್ಯ ಸ್ತ್ರೀಗೆ ಅನುಭವ ಮಂಟಪ ಎನ್ನುವ ವೇದಿಕೆಯನ್ನ ಮುಕ್ತವಾಗಿ ಒದಗಿಸಿಕೊಟ್ಟಂತಹ ಮಹಿಳೆ, ಒಂದು ಧೀಮಂತ ವ್ಯಕ್ತಿ ಅಂದ್ರೆ ಅದು ಬಸವಣ್ಣನವರು. ಇವತ್ತಿಗೂ ನಮಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಎಲ್ಲ ಕಡೆ ಇಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಮಾಧ್ಯಮಗಳಲ್ಲಿ ಪ್ರತಿದಿನ ಬರುವಂತಹ ಬಿತ್ತರಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನು ಧರ್ಮದ ಬಗ್ಗೆ ಇನ್ನೊಂದು ಮಾತು, ಅದನ್ನ ಬಸವಣ್ಣನವರು ದಯವಿಲ್ಲದ ಧರ್ಮ ಅದೇವು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ಆ ಮಾತಿಗೆ ಬೆಲೆ ಸಿಕ್ಲಿಲ್ಲ ಅಂತ ಹೇಳಿ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಒಂದು ಕವನವನ್ನು ಬರೆದಿದ್ದಾರೆ. ನೀವೆಲ್ಲರೂ ಕೂಡ PUC ಪಠ್ಯದಲ್ಲಿ ಇದನ್ನು ಓದಿರ್ಬೋದು ಅಂತ ನಾನು ಭಾವಿಸ್ತೇನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ, ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ರಾಮ, ಅಲ್ಲಿ ರಾಮನಿದ್ದಾನೆ, ಅಲ್ಲಿ ರಾಮ ಇದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ, ಅಗೋ ನೋಡು ನೋಟ ನಕ್ಷತ್ರ, ಕಣ್ಣೆಲಗೆ ಚಂದಿರ. ಅಲ್ಲಿದ್ದಾನೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲನಿದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಇಗರ್ಜಿ ಇದೆ, ಅಲ್ಲಿದೆ ಕಶೇರು ಹೆಗಲ ಮೂಳೆಗಳಿಂದಾದ ಶಿಲುಬೆ. ಅಲ್ಲಿದ್ದಾನೆ ನಮಗಾಗಿ ಮೊಳೆ ಹೊಡಿಸಿಕೊಂಡು ನಿತ್ಯ ಮರುಗುವ ಯೇಸು ಕ್ರಿಸ್ತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಧರ್ಮದ ಅನ್ನೋದನ್ನ ಎಷ್ಟು ಚೊಕ್ಕವಾಗಿ ಹೇಳಿದ್ದಾರೆ. ಯಾವುದೋ ಒಂದು ಮಂದಿರವನ್ನ ನಾವು ಕೆಡವಿದ್ವಿ ಅಂತ ಬೇರೆ ಧರ್ಮದವನು ಭಾವಿಸೋದೇ ಆದ್ರೆ ಏನು ಬಂತು? ಕಾರ್ಮಿಕರ ಶ್ರಮ ನಷ್ಟ ಆಯ್ತು. ಯಾವುದೋ ಒಂದು ಮಸೀದಿಯನ್ನು ನಾವು ಕೆಡವಿದ್ವಿ ಅಂತ ಅಂದ್ಕೊಂಡ್ರೆ ಏನ್ ಬಂತು? ಆ ಧರ್ಮ, ಆ ಕಟ್ಟಡಗಳಲ್ಲಿ ಧರ್ಮವನ್ನ ಕಾಣುವ ಬದಲು ಎಲುಬಿನ ಹಂದರದ ಒಳಗೆ ನಮ್ಮ ಹೃದಯ ಇದೆಯಲ್ಲ, ಅದು ಪರಿಶುದ್ಧವಾಗಿದ್ರೆ, ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತೀನಿ, ಎಲ್ಲೋ ಮೋಸ ಆಯ್ತು, ಎಲ್ಲೋ ತಾರತಮ್ಯ ಆಯ್ತು, ನಿನ್ನ ಹೃದಯದ ಹಂದರ ಏನಿದೆ ಅದು ಶುದ್ಧವಾಗಿದೆ ಅಂತಂದ್ರೆ ನಿಂಗೆ ಎಲ್ಲಿ ಹೋದ್ರೂ ಜಯ ಇದೆ. ಇಲ್ಲಿ ಸೋತ್ರೆ ಇನ್ನೊಂದ್ ಕಡೆ ಜಯ ಸಿಗುತ್ತೆ. ಇದು ನನ್ನ ಜೀವನದ ತತ್ವ ಕೂಡ ನಾನು ಇದನ್ನೇ ಬೋಧಿಸೋದು ಕೂಡ ಇರಲಿ. ಇನ್ನು ಸಮಾಜದ ಮೌಢ್ಯವನ್ನ ತೊಡೆದು ಹಾಕಲು ಈಗ ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ನೋಡಿ, ಇಲ್ಲಿ ಎರಡು ಅರ್ಥ ಇದೆ. ಆಗ ಆ ವಿದ್ಯಾರ್ಥಿ ಮಿತ್ರ ಹೇಳಿದ, ಇಲ್ಲಿ ದೇವರ ಅಥವಾ ದೇವಸ್ಥಾನದ ಬಗ್ಗೆ ಅವನ ಅನುಭವದ ಮಿತಿಗೆ ಅಥವಾ ಅವನ ಜ್ಞಾನದ ಪರಿಮಿತಿಯೊಳಗೆ ಏನ್ ಸಾಧ್ಯವೋ ಅವನು ಹೇಳಿದ್ದಾನೆ. ಎರಡು ಚಿಂತನೆಗಳು ಅಲ್ಲಿವೆ ಮಕ್ಕಳೇ. ಒಂದು, ಬಡವನ ಭಕ್ತಿಗೂ ಗುಡಿ ಗೋಪುರ ಕಲಶಗಳನ್ನ ಕಟ್ಟಿ ನಾನು ಭಕ್ತ ಅಂತ ಬೀಗುವ ಸಿರಿವಂತನ ಭಕ್ತಿಗೂ ವ್ಯತ್ಯಾಸ ಇಲ್ಲ. ಭಕ್ತಿ ಒಂದೇ, ದೇವಸ್ಥಾನವನ್ನ ಕಟ್ಟಬೇಕು ಅಂತ ಏನಿಲ್ಲ. ಒಂದು ಅದು. ಇನ್ನೊಂದು, ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಈಗ ನೋಡಿ, ಒಬ್ಬ ಶಿಕ್ಷಕ ಪಾಠ ಮಾಡ್ತಾ ಇದ್ರೆ ಅಲ್ಲಿಯ ಮಕ್ಕಳು ಬೆಳೀತಾರೆ, ಬೆಳಗ್ತಾರೆ, ಲೋಕಕ್ಕೆ ಬೆಳಕಾಗ್ತಾರೆ. ಅದೇ ಕಟ್ಟಡವನ್ನ ಕಟ್ಟಿದ ಒಬ್ಬ ಶಿಲ್ಪಿ ಕಟ್ಟಡವನ್ನ ಕಟ್ಟಿದ್ರೆ ಆ ಕಟ್ಟಡ ಕುಸಿಬಹುದು, ನಾಳೆ ಅದು ಇಲ್ಲ ಆಗ್ಬೋದು, ಆದ್ರೆ ಶಿಕ್ಷಕನ ಶ್ರಮ ವ್ಯರ್ಥ ಆಗಲ್ಲ. ಹಾಗೆ ಬಸವಣ್ಣ ಹೇಳಿದಂತಹ ಆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವ ಮಾತಿದೆಯಲ್ಲ, ಅದಕ್ಕೆ ಎಂದಿಗೂ ಕೂಡ ಅಳಿಗಾಲ ಇಲ್ಲ. ಈಗ ಸ್ವರ್ಗ ಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿಗೂ, ಸತ್ಯವ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ಮರ್ತ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಹೇಗೋ ಬದುಕಿದವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅಂತ ನಾವು ಯಾರಾದರೂ ಭಾವಿಸಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಹೇಳ್ತೇನೆ? ವಿಷದ ಬೀಜವನ್ನ ಬಿತ್ತಿದ್ರೆ ವಿಷದ ಮರವೇ ಬೆಳೀತದೆ. ನಾವು ಹೇಗೆ ತಾನೇ
ಅದರಿಂದ ಅಮೃತದ ಫಲವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಮಕ್ಕಳೇ. ನಿಮಗೆ ಯಾಕೆ ಇದನ್ನು ಒತ್ತಿ ಹೇಳ್ತೇನೆ ಅಂದರೆ, ನಿಮ್ಮ ನಡೆ ನುಡಿ, ನಿಮ್ಮ ಮಾತು, ನಿಮ್ಮ ಆಚಾರ ವಿಚಾರ ಯಾವತ್ತೂ ಇಡುವ ಹೆಜ್ಜೆಗಳು ಅದು ಅಮೃತಮಯವಾಗಿರಲಿ. ಅದರಲ್ಲಿ ಕೇಡಿಲ್ಲದ, ಪರರಿಗೆ ಕೇಡಿಲ್ಲದ, ದ್ರೋಹವನ್ನು ಬಗೆಯದ, ಪರರ ಮನಸ್ಸನ್ನು ನೋಯಿಸದಂತಹ ವ್ಯಕ್ತಿತ್ವ, ಅಂತಹ ಮಾತುಗಳನ್ನು ನೀವೆಲ್ಲರೂ ರೂಢಿ ಮಾಡಿಕೊಂಡ್ರೆ ಇವತ್ತು ನೀವು ಇಲ್ಲಿ ಬಂದು ಏನು ಮಾತಾಡಿದ್ರ ಆ ಮಾತಿಗೆ ನೀವೊಂದು ಮೌಲ್ಯವನ್ನು ಕೊಟ್ಟಾಗ್ತದೆ. ಆ ಮಾತಿಗೆ, ಆ ವಚನಕ್ಕೆ ಸಾರ್ಥಕತೆ ಕೂಡ ಸಿಗ್ತದೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಒಬ್ಬ ದಾರಿ ಹೋಗುವವ ದಾರಿ ತಪ್ಪಿತಂತೆ. ಅವನು ಕೇಳಿದಂತೆ ಒಂದ್ ಕಡೆ ಹೋಗ್ಬಿಟ್ಟು, ಇಲ್ಲಿ ಆ ಪಕ್ಕದ ಊರಿಗೆ ಹೋಗ್ಬೇಕು, ದಾರಿ ತೋರಿಸ್ತೀಯ ಅಂತ. ಹೋಗಲೋ ಅಂದ ಒಬ್ಬ. ಸರಿ, ಅವ ಅಲ್ಲಿಂದ ಮುಂದೆ ಹೋದ. ಇನ್ನು ಮುಂದೆ ಹೋಗುವಾಗ ಇನ್ನು ಯಾರಲ್ಲೋ ಕೇಳಿದ. ಆಗ ಅವನಿಗೆ ಬೇರೆ ಕೆಲಸ ಇಲ್ಲ, ನಾನು ಸ್ವಲ್ಪ ಮೆತ್ತಗೆ ಮಾತಾಡಿದ. ಮೂರನೇ ವ್ಯಕ್ತಿಯ ಹತ್ರ ಹೋದಾಗ ಆ ವ್ಯಕ್ತಿ ಹೇಳಿದ, ಅಯ್ಯ ನಿಮಗೆ ಯಾವ ಊರಿನ ದಾರಿ ಬೇಕು, ನಾನೇ ಕರ್ಕೊಂಡೋಗಿ ತೋರಿಸ್ಲೆ ಅಂತ. ಆಗ ಬಂದಂತಹ ಪತಿಗ ಹೇಳ್ತಾನೆ, ದಾರಿಗೋಕ ಹೇಳ್ತಾನೆ, ಇದುವೇ ಸ್ವರ್ಗ ಅಂತ. ನಿಮಗೆ ಅರ್ಥ ಆಗಿರ್ಬೇಕು. ನಾವು ಯಾರಲ್ಲಾದರೂ ಮಾತಾಡುವಾಗ ನಾನು ಮಕ್ಕಳಿಗೆ ಹೇಳ್ತೇನೆ, ಕೆಲವೊಮ್ಮೆ ಅವರ ನಡೆ ನುಡಿಯಲ್ಲಿ ಅಸಹಜತೆ ಕಂಡಾಗ ನಾನು ಹೇಳ್ತೇನೆ, ಯಾವತ್ತು ಭೂಮಿಯಲ್ಲೇ ಇರಬೇಕು, ಅದನ್ನ ಬಿಟ್ಟು ನಿಮ್ಮ ಮಾತು ಇರಬಾರ್ದು. ತಗ್ಗಿ, ನಮ್ಮ ಅಮ್ಮ ಹೇಳ್ತಾ ಇದ್ರು, ತಗ್ಗಿ ಬಗ್ಗಿ ನಡೆದವನಿಗೆ ಜಗತ್ತು ಕೈ ಎತ್ತಿ ನಮಸ್ಕಾರವನ್ನ ಮಾಡ್ತದೆ ಅಂತ. ನಾವು ಏನಾಗಿದ್ದೀವಿ, ನಾವು ಏನು ಸಾಧಿಸಿದ್ದೀವಿ, ಬೇರೆಯವರು ಅದನ್ನು ಹೇಳಬೇಕು. ನಾವು ತಗ್ಗಿ ವಿನಯ ವಿಧೇಯತೆಯಿಂದ ಇರಬೇಕು. ನೋಡಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಯ್ಯ ಅಂದರೆ ಸಾಕು, ಎಲವೋ ಅಲ್ಲ, ಎಲ್ಲವೋ ಅಂತ ನಾವು ಮಾತಾಡಿದ ತಕ್ಷಣ ನರಕದ ಬಾಗಿಲು ನಮಗೆ ಸಂಪೂರ್ಣ ತೆರೆದಿರ್ತದೆ. ಅಯ್ಯ ಅಂತ ಹೇಳಿದಾಗ ಸ್ವರ್ಗದ ಬಾಗಿಲು ಅದೇ. ಇಲ್ಲಿ ಚೆನ್ನಾಗಿ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ದೇವಲೋಕ ಮತ್ಸ್ಯಲೋಕವೆಂಬುದು ಬೇರಿಲ್ಲ ಕಾಣಿಗೋ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು. ಅಂದ್ರೆ ನಾನು ಇಲ್ಲಿ ಹೇಗೇಗೋ ಬದುಕ್ತೇನೆ, ಯಾರನ್ನೋ ಕೊಲ್ಲುವುದೇ ನನ್ನ ಧರ್ಮವನ್ನಾಗಿ ಮಾಡ್ಕೊಳ್ತೇನೆ, ಅಲ್ಲಿ ನನಗೆ ದೇವದೂತರ ಸ್ವಾಗತವನ್ನ ಕೋರ್ತಾರೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ನಾವು ಹೇಗೆ ಬದುಕಿದ್ದೀವಿ ಅದರ ಪರಿಣಾಮ, ಅದರ ರಿಸಲ್ಟ್ ಏನಿದೆ, ಫಲಿತಾಂಶ ಏನಿದೆ, ಅದು ನೀವು ಯಾರು ಕಾಣದಂತಹ ಆ ಸ್ವರ್ಗಲೋಕದಲ್ಲಿ ಸಿಗುವಂಥದ್ದು. ಮಕ್ಕಳೇ, ಬಸವಣ್ಣನವರ ವಚನಕ್ಕೂ ಮುನ್ನ ಶರಣ ಎನ್ನುವ ಪದ ಇತ್ತು. ನಿಮಗೆ ಗೊತ್ತಿರ್ಬೋದು, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಬುದ್ಧನ ಕೃತಿಗಳು ಬಂದು, ಆಗ ಬುದ್ಧನ ಬಗ್ಗೆ ಬರೆದವರೆಲ್ಲ ಬಳಸಿದಂತ ಪದ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಹೌದು ತಾನೆ? ಹೌದಲ್ವಾ? ಅಲ್ಲೇ ಬಂದಿದೆ ಆ ಶರಣಂ. ಆದ್ರೆ ಶರಣರು ಎನ್ನುವರಿಗೆ ಸಂಪೂರ್ಣ ಸ್ಥಾನಮಾನವನ್ನ ಒದಗಿಸಿಕೊಟ್ಟಂತಹ, ಅವರ ಜೀವನದ ಪಥಕ್ಕೆ ಬೆಳಕು ತೋರಿದಂತಹ ಒಬ್ಬ ವ್ಯಕ್ತಿ, ಮಹೋನ್ನತ ವ್ಯಕ್ತಿ ಅಂತಂದ್ರೆ ಅದು ಮಹಾನ್ ಶಕ್ತಿಯಾಗಿರುವಂತಹ ಬಸವಣ್ಣನವರು. ಅವರು ಭಕ್ತಿ ಭಂಡಾರಿಯೂ ಹೌದು, ಬಿಜ್ಜಳನ ಆಸ್ಥಾನದ ಭಂಡಾರಿಯೂ ಹೌದು. ಬಹುಶಃ ಇಂದಿನ ಸಮಾಜದ ಭ್ರಷ್ಟಾಚಾರಗಳನ್ನ ಬಸವಣ್ಣ ನೋಡಿದ್ದಿದ್ರೆ ಬೇರೆ ಆಧ್ಯಾತ್ಮಿಕ ಲೋಕವನ್ನ ಬಿಟ್ಟು ಈ ಸಮಾಜವನ್ನ ತಿದ್ದೋದಕ್ಕಾಗಿ 36 ವರ್ಷಗಳ ಕಾಲ ಅವರು ದುಡಿತಾ ಇದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಅಷ್ಟರ ಮಟ್ಟಿಗೆ ತಾಂಡವ ಆಡ್ತಾ ಇದೆ ನಮ್ಮಲ್ಲಿ. 800 ವರ್ಷಗಳ ಹಿಂದೆಯೇ ಸಮಾಜವನ್ನ ತಿದ್ದುವುದಕ್ಕಾಗಿ ಈ ಮಹೋನ್ನತ ವ್ಯಕ್ತಿ ಹುಟ್ಟಿ ಬಂದ್ರು. ಸಮಾಜ ಬದಲಾಗಬೇಕು ಅಂತ ನುಡಿದ್ರು, ನುಡಿದಂತೆ ನಡೆದರು. ಆದರೆ ಅವರ ತತ್ವಗಳನ್ನ ನಾವು ವರ್ಷಕ್ಕೆ ಒಮ್ಮೆ ಆಚರಣೆ ಮಾಡ್ತೇವೆಯೇ ಹೊರತು ಏನ್ ಮಾಡ್ತೀರಂದ್ರೆ ನಾವು ದೇವರ ಹಚ್ಚಿಬಿಟ್ಟಿರ್ತೀವಿ ಮಕ್ಕಳೇ. ನಾವು ಯಾವಾಗ ಆದರ್ಶ ವ್ಯಕ್ತಿಗಳನ್ನ ದೇವರ ಸಮಾನ ನೋಡ್ಲಿಕ್ಕೆ ನೀವು ತೊಡಗ್ತೀವೋ ಅಲ್ಲಿಗೆ ಅವರ ತತ್ವಾದರ್ಶಗಳ ಪಾಲನೆಗೆ ನಾವು ಶ್ರದ್ಧಾಂಜಲಿಯನ್ನ ಇಡ್ತಾ ಇದ್ದೀವಿ ಅಂತ ಲೆಕ್ಕ. ದೇವರಾಗೆ ನಾವು ಹೇಳ್ತೀವಲ್ಲ ಮಾತಾಡುವಾಗ, ದೇವರಾಗೆ ಕೂತ್ಕೋ ಅಂದ್ರೆ ಏನರ್ಥ? ತಪ್ಪನ್ನ ಎಲ್ಲಿಯೂ ಕೂಡ ಇವತ್ತಿನ ಮಕ್ಕಳಿಗೂ ಅಷ್ಟೇ ಕರೆಕ್ಷನ್ ಕೊಡೋದು ಇಷ್ಟ ಆಗಲ್ಲ. ನಾನು ಗಮನಿಸಿದ್ದೀನಿ, ಕೆಲವೊಂದು ಮಕ್ಕಳನ್ನ ನಾವು ತಪ್ಪೇ ಮಾಡೋದಿಲ್ಲ ಅನ್ನುವಂತಹ ಮನೋಭಾವ ಅವರದ್ದು, ಅಥವಾ ನಾವು ತಪ್ಪು ಮಾಡಿದ್ರು ತಿದ್ಲೇಬಾರದು ಅನ್ನುವಂತಹ ಒಂದು ದಿಟ್ಟ ನಿಲುವು ಅವರದ್ದಾಗಿರ್ತದೆ. ಅದಲ್ಲ, ತಪ್ಪು ಮಾನವ ಸಹಜ, ತಿದ್ದಿ ನಡೆದವ ಮನುಜ. ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಇದ್ರೂ ಕೂಡ ಅವರ ತಪ್ಪಿಗೆ ಕ್ಷಮೆಯನ್ನ ಕೊಡ್ತಾ ಕೊಡ್ತಾ ತಿದ್ದಬೇಕು. ನೋಡಿ, ಯಾವಾಗಲೇ ವಿದ್ಯಾರ್ಥಿ ಹೇಳಿದ, ಕಳ್ಳನು ಕೂಡ ಬದಲಾದ. ಅಂಗುಲಿಮಾಲನ ಕತೆ ನೀವು ಓದಿದ್ದೀರಾ. ಯಾರಾದ್ರೂ ಬದಲಾಗ್ಬೋದು, ಬೋಧನೆಗಳಿಂದ ಬದಲಾಗ್ಬೋದು, ಆದ್ರೆ ಬದಲಾಗ್ಲಿಲ್ಲ ಅಂತ ಹೇಳಲ್ಲ ನಾನು. ಇನ್ನು ನಮ್ಮ ಸಮಾಜ
ಭಕ್ತಿ ಭಂಡಾರಿ ಬಸವಣ್ಣನವರ ಚಿಂತನೆಗಳಿಂದ ಇನ್ನಷ್ಟು ಬದಲಾಗಬೇಕಾಗಿದೆ. ಅವರ ಬೋಧನೆಗಳೇನಿವೆ ಅದು ಜನ ಜೀವನದಲ್ಲಿ ಜನಜನಿತವಾದಾಗ ನಮ್ಮ ಈ ಆಚರಣೆಗಳಿದೆಯಲ್ಲ ಅದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ಒಂದು ಕಥೆಯನ್ನ ಹೇಳುವ ಮೂಲಕ ನನ್ನ ಇಂದಿನ ಮಾತಿಗೆ ನಾನು ವಿರಾಮವನ್ನ ಹೇಳ್ತೇನೆ. ಬಹುಶಃ ಜಾಸ್ತಿ ಸಮಯ ಆಯ್ತು ಗೊತ್ತಿಲ್ಲ. ಒಂದು ಪೆನ್ಸಿಲ್ ತಯಾರಕ ಪೆನ್ಸಿಲ್ಗಳನ್ನೆಲ್ಲ ನಾನೆಲ್ಲೋ ಓದಿದ್ದು, ಪೆನ್ಸಿಲ್ಗಳನ್ನೆಲ್ಲ ತಯಾರಿಸಿ ಆದ್ಮೇಲೆ ಒಂದು ಡಬ್ಬಕ್ಕೆ ಅದನ್ನ ಹಾಕಿ ಇಡ್ತಾನಂತೆ. ಹಾಕಿ ಇಟ್ಟು ಅದರಿಂದ ಒಂದು ಪೆನ್ಸಿಲ್ ಅನ್ನ ಕೈಗೆ ಎತ್ಕೊಳ್ತಾನೆ. ಮಕ್ಕಳೇ, ಎತ್ಕೊಂಡು ಹೇಳ್ತಾನೆ, ನೋಡಪ್ಪ ಪೆನ್ಸಿಲ್, ನಿನ್ನನ್ನ ಇವತ್ತು ಹೊರ ಜಗತ್ತಿಗೆ ನಾನು ಬಿಡ್ತಾ ಇದ್ದೇನೆ. ಅಂದ್ರೆ ಮಾರಾಟ ಆಗಿ ಹೋಗ್ತಾ ಇದೆಯಾ ನೀನು ಕೇಳೋದೇ ಆದ್ರೆ ನಾನೊಂದು 4 ತತ್ವಗಳನ್ನ ನಿಂಗೆ ಹೇಳ್ತೇನೆ ಅಂತ. ಆಗ ಪೆನ್ಸಿಲ್ ಹೇಳಿತ್ತು, ಏನಿದ್ರು ಪರವಾಗಿಲ್ಲ, ನೀನು ಯು ಆರ್ ದ ಪ್ರೊಡ್ಯೂಸರ್, ನೀನು ನನ್ನನ್ನು ಉತ್ಪಾದನೆ ಮಾಡಿದಂಥವನು, ನೀನು ಹೇಳು, ಆ ತತ್ವಗಳನ್ನ ನಾನು ಕೇಳ್ತೇನೆ, ಸಾಧ್ಯ ಆದರೆ ಪಾಲಿಸ್ತೇನೆ. ಹಾಗಾದ್ರೆ ತಕೋ, ಮೊದಲನೇ ತತ್ವ ನಿನಗೆ, ನಿನ್ನನ್ನ ಯಾರಾದ್ರೂ ಬೇರೆಯವರು ಹಿಡಿದಾಗ ಮಾತ್ರ ನಿಂಗೆ ಬೆಲೆ. ಅಂದ್ರೆ ಇನ್ನೊಬ್ಬರ ಕೈಯಲ್ಲಿ ಇದ್ದಾಗ ಮಾತ್ರ ನಿನ್ನ ಬೆಲೆ ಏನು ಅಂತ ಗೊತ್ತಾಗೋದು. ನೋಡಿ ಮಕ್ಕಳೇ, ಪೆನ್ಸಿಲ್ ಇರ್ಲಿ, ಪೆನ್ ಇರ್ಲಿ, ಯಾರು ಹಿಡ್ದಿದ್ದಾರೆ ಅನ್ನೋದರ ಮೇಲೆ ಅದರಲ್ಲಿ ಮೂಡಿ ಬರುವಂತಹ ಅಕ್ಷರಗಳು ಅವಲಂಬಿತ ಆಗಿರ್ತದೆ. ಹೌದು ತಾನೆ? ಒಂದನೇ ತತ್ವ ಅದು. ಅಂದ್ರೆ ನೀವು ಎಲ್ಲೇ ಇರಿ ಮಕ್ಕಳೇ, ಯಾರ ಗುರುಗಳ ಉಪದೇಶವನ್ನೇ ಪಡ್ಕೊಳ್ಳಿ, ನಾಳೆ ಯಾವ ಬಾಸ್ ಕೈಗಳನ್ನೇ ಇರಿ, ಅಥವಾ ಯಾವುದೇ ನೀವೇ ಬಾಸ್ ಆಗಿ, ಆದ್ರೆ ಬೇರೆಯವರ ಕೈ ಕೆಳಗಿದ್ದಾಗ ನಮ್ಮ ಹಿರಿಯರ ಮುಷ್ಟಿಯೊಳಗೆ ನಾವಿರ್ತೀವಿ. ಇಲ್ಲ ನೀವೇ ಒಂದು ಆಫೀಸರ್ ಪೋಸ್ಟ್ ಅಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ, ಆಗ ಮೇಲಿನವನೊಬ್ಬ ಇರ್ತಾನೆ ತಾನೆ, ಅವನು ಮೆಚ್ಚುವ ಹಾಗೆ ನಮ್ಮ ಜನಜೀವನ, ನಮ್ಮ ಬದುಕು ಸಾಗಬೇಕು ಮಕ್ಕಳೇ. ವಿದ್ಯಾರ್ಥಿಗಳಾಗಿದ್ದಾಗ ಗುರುಗಳು, ಅಪ್ಪ ಅಮ್ಮನ ಮಾತು, ಆಮೇಲೆ ನಮ್ಮನ್ನ ಯಾರು ತೀಡ್ತಾರೆ ಅವರಿಗೆಲ್ಲ ಬೆಲೆ ಕೊಡ್ತಾ ಕೊಡ್ತಾ ಹೋದಾಗ ನಮಗೆ ಒಳ್ಳೆಯ ಮೌಲ್ಯ ಸಿಗ್ತದೆ ಅನ್ನುವುದು ಒಂದೇ ನೀತಿ. ಎರಡನೇದು, ಆ ತಯಾರಕ ಹೇಳ್ತಾರೆ, ನೋಡಪ್ಪ ಪೆನ್ಸಿಲ್, ನಿನ್ನನ್ನ ಕೆತ್ತುತ್ತಾರೆ ಚೆನ್ನಾಗಿ, ಆದ್ರೆ ನೀನು ಚಿಂತೆ ಮಾಡಬೇಡ, ಅದು ನಿನ್ನ ಹೊರ ಭಾಗ ತಾನೆ, ನಿನ್ನ ಅಂತರಂಗ ಏನು ಆಗಲ್ವಲ್ಲ, ಕೆತ್ತಿಕೊಳ್ಳಿ ಬಿಡು. ಪೆನ್ಸಿಲ್ ಚೆನ್ನಾಗಿ ಬರಿಬೇಕಾದ್ರೆ ನೀವು ಸಣ್ಣ ನಿಮಗೆ ಗೊತ್ತಿಲ್ಲ, ನೀವು ಪೆನ್ಸಿಲ್ ಬೆಂಡರ್ ಬಳಸ್ತಾ ಇದ್ರಿ, ಹೌದಾ? ನಾವು ಹಾಗಲ್ಲ, ನಮ್ಗೆ ಹಿಂಗೆ ಕೆತ್ತಿ ಕೊಡ್ತಾ ಇದ್ರು ಅಪ್ಪ ಪೆನ್ಸಿಲ್ ಅನ್ನ, ನೋಡ್ತಾ ಇದ್ವಿ ಪೆನ್ಸಿಲ್ ಅನ್ನ. ಈಗದಷ್ಟು ನಾವು ಮುಂದುವರೆದಿರ್ಲಿಲ್ಲ ಮಕ್ಕಳೇ. ಕೆತ್ತುತ್ತಾರೆ, ಆದ್ರೆ ಚಿಂತೆ ಮಾಡಬೇಡ, ಕೆತ್ತಿದಷ್ಟು ನಿನ್ನ ಒಳಗು ಪ್ರಕಾಶಮಾನವಾಗ್ತದೆ, ಅಥವಾ ನೀನು ಸತ್ವಯುತವಾಗಿ ಬರೀತೀಯ, ಅದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನಿಮಗೆ ಈಗ ನಿಮ್ಮನ್ನ ನೋಡ್ಕೊಳ್ಳೋರು ಎಲ್ಲರೂ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಗುರುಗಳ ಮಾರ್ಗದರ್ಶನ ಇದೆ. ನಾಳೆ ವೃತ್ತಿಗೆ ಹೋದ ಮೇಲೆ ನಿಮ್ಮನ್ನು ತುಳಿಯುವ ಅನ್ನುವ ಮನೋಭಾವದವರು ಸಿಗದೇ ಇರಲಿ ಅಂತ ಆಶಿಸ್ತಾ, ಸಿಕ್ಕರೂ ಸಿಗ್ಬಹುದು ಅನ್ನುವ ಒಂದು ಕಲ್ಪನೆ ನಿಮ್ಮ ಮನದಲ್ಲಿ. ಯಾಕಂದ್ರೆ ನಾವು ಬಯಸಿದಂತೆ ಬಂದ್ರೆ ಅದು ಬದುಕೇ ಅಲ್ಲ, ಬಯಸಿದಷ್ಟು ಸುಲಭದಲ್ಲಿ ಬದುಕು ಇರೋದು ಇಲ್ಲ. ಅದು ಕೆತ್ತಿದ್ರೆ ಕೆತ್ಕೊಳ್ಳಿ. ಮೂರನೇ ಅಂಶ ಹೇಳ್ತಾನೆ, ನಿನಗೆ ಎಲ್ಲಿ ಸ್ಥಳ ಸಿಗ್ತದೆಯಾ ಅಲ್ಲಿ ಬರಿ, ನೀನು ಎಲ್ಲಿ ಸಿಗ್ತದೆ ಅಲ್ಲಿ ಬರಿ. ಸಣ್ಣ ಕ್ಲಾಸ್ ಮಕ್ಳು ಹೇಳ್ತಾರೆ, ಟೀಚರ್ ನನಗೆ ಕಾರ್ಡ್ ಬೋರ್ಡ್ ಇರ್ಲಿಲ್ಲ, ಅದಕ್ಕೆ ಅಕ್ಷರ ನನಗೆ ದುಂಡಗೆ ಬರೆಯಕ್ಕೆ ಆಗಿಲ್ಲ. ಆ ಡೆಸ್ಕ್ ಅಲ್ಲಿ ಸ್ವಲ್ಪ ಗುಂಡಿ ಇತ್ತು, ಅದಕ್ಕೆ ಬರೆಯುವಾಗ ತೊಂದರೆ ಆಯ್ತು. ಯಾವ ಸ್ಥಳ ನಿಂಗೆ ಕೊಡ್ತಾರ ಅಲ್ಲಿ ಬರಿ. ಎಕ್ಸಾಮ್ ಹಾಲ್ ಅಲ್ಲಿ ನೆಲದಲ್ಲಿ ಕೂರ್ಸಿದ್ರ ಅಲ್ಲೇ ಎಕ್ಸಾಮ್ ಬರಿ. ಎಲ್ಲಿ ಕೂರಿಸ್ತಾರೆ, ಫ್ಯಾನ್ ಇಲ್ವಾ ಅಲ್ಲೇ ಬರಿ. ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ನಿನ್ನತನವನ್ನ ತೋರಿಸು, ಹಾಗೆ ಬೆಳೆದು ಬಾ ಅಂತ ಮೂರನೇದು. ನಾಲ್ಕನೇದು ಉಪದೇಶ ಹೇಳ್ತಾನೆ, ನೋಡು ನೀನು ಪೆನ್ಸಿಲ್, ಏನು ಮನಸ್ಸಿಗೆ ಬರ್ತದ ಬರಿ, ಅಳಿಸ್ಬಹುದು. ಪೆನ್ಸಿಲ್ ಅಲ್ಲಿ ಬರ್ದಿದ್ದು ಅಳಿಸೋದು ಸುಲಭ ತಾನೆ, ಅಳಿಸ್ಬಹುದು. ಆದ ಕಾರಣ ತಪ್ಪಾಗ್ಬಹುದು ಅಂತ ಹಿಂದೆ ಸರಿಬೇಡ. ನೀವೂ ಅಷ್ಟೇ ಮಕ್ಕಳೇ, ಯಾವಾಗಾದ್ರೂ ಏನಾದ್ರೂ ಒಂದು ಕೆಲಸವನ್ನ ಮಾಡುವಾಗ, ಸಮಾಜ ಘಾತುಕ ಕೆಲಸವನ್ನ ಹೊರಪಡಿಸಿ ನಾನು ಹೇಳ್ತಾ ಇದ್ದೀನಿ, ಮಾಡುವಾಗ ಅದು ತಪ್ಪಾದೀತು ಅಂತ ಇರಬೇಡಿ, ಬರೀರಿ. ಯಾಕಂದ್ರೆ ತಿದ್ದಬಹುದು. ನೀವಿನ್ನೂ ಕೂಡ ತಿದ್ದಿ ಬೆಳೆಯುವಂತಹ ವಯೋಮಾನದವರು. ನಿಮ್ಮನ್ನ ತಿದ್ದೋದಕ್ಕೆ ಸಮಾಜದಲ್ಲಿ ಹಿರಿಯರಿರ್ತಾರೆ, ಅಥವಾ ಗುರುವೃಂದ ಇರ್ತಾರೆ, ಅಥವಾ ಮನೆ ಮಂದಿ ಇರ್ತಾರೆ. ಹಾಗೆ ತಿದ್ಕೊಂಡು ತಾನೇ ಯಾರು ಕೂಡ ನೇರ ಒಂದು ಪರಿಪಕ್ವ ಆಗಲ್ಲ, ತಿದ್ಕೊಂಡೇ ಬೆಳೆಯೋದು. ಈ 4 ತತ್ವಗಳನ್ನ ಹೇಳುವ ಮೂಲಕ ಆ ಪೆನ್ಸಿಲ್ ತಯಾರಕ ಆ ಪೆನ್ಸಿಲ್ ಅನ್ನ ಹೊರ ಜಗತ್ತಿಗೆ ಬಿಡ್ತಾನಂತೆ.
ತನ್ನ 40ನೇ ವಯಸ್ಸಿನಲ್ಲಿ ಹಿಲರಿ ಎವರೆಸ್ಟ್ ಪರ್ವತವನ್ನು ಏರಿ ನಿಂತಾಗ ಸಂದರ್ಶಕ ಒಬ್ಬ ಕೇಳ್ತಾನೆ, ಈ 40 ವಯಸ್ಸು ದಾಟಿದೆ, ಈ ವಯಸ್ಸಿನಲ್ಲಿ ಪರ್ವತ ಏರಿದ್ದೀರಾ, ನಿಮಗೇನು ಅನ್ಸಲ್ವಾ ಅಂತ. ನಿಂಗೆ ಯಾವನು ಹೇಳಿರೋದು ನಾನು 40 ವರ್ಷದಲ್ಲಿ ಎವರೆಸ್ಟ್ ಅನ್ನ ಏರಿದೆ ಅಂತ? ಅದಲ್ಲ, 10 ವರ್ಷದಲ್ಲೇ ನಾನು ಏರಿದ್ದೇನೆ. ಆ ಎವರೆಸ್ಟ್ ಶಿಖರದ ತಪ್ಪಲಿನಲ್ಲಿ ಕುರಿ ಮೇಯಿಸಕ್ಕೆ ನಾನು ಮತ್ತೆ ಅಮ್ಮ ಹೋಗ್ತಾ ಇದ್ವಿ. ಆಗ ಯಾವ ಅಮ್ಮ ಮಗನಿಗೆ ಏನ್ ಹೇಳ್ತಿದ್ರೋ ಗೊತ್ತಿಲ್ಲ, ನನ್ನ ಅಮ್ಮ ಹೇಳ್ತಾ ಇದ್ಲು, ಈ ಪರ್ವತವನ್ನ ನೀನು ಏರಬಲ್ಲೆಯ ಮಗನೇ ಅಂತ. 10 ವರ್ಷದಲ್ಲೇ ನಾನು ಏರಿದ್ದೀನಿ, ಅದು ಮಾನಸಿಕವಾಗಿ, ಈಗ ದೈಹಿಕವಾಗಿ ಏರಿದ್ದೀನಿ ಅಷ್ಟೇ ಅಂತ ಹೇಳಿದಂತೆ ಅವ. ಅಂದ್ರೆ ನಿಮ್ಮ ಭವಿಷ್ಯ ತುಂಬಾ ವಿಸ್ತಾರವಾದದ್ದು. ಈಗ ಇನ್ನೂ ನೀವು ಮಕ್ಕಳು, ನಿಮ್ಮ ಬಾಳು ಬೆಳಗ್ಬೇಕು, ತುಂಬಾ ಪ್ರಕಾಶಮಾನವಾಗಿ ಸಾಗಬೇಕು. ದೂರದ ಪಯಣ, ಅದು ಆ ಪಯಣಕ್ಕೆ ಹೋಗುವಂತಹ ತಯಾರಿಯನ್ನ ಈಗಲೇ ಮಾಡಿ ನಿಮ್ಮ ಬದುಕಿಗೆ ಜ್ಞಾನಜ್ಯೋತಿ, ಭಕ್ತಿ ಭಂಡಾರಿ ಬಸವಣ್ಣನ ತತ್ವಾದರ್ಶಗಳು, ಅದರ ಜೊತೆಗೆ ಇತರ ಧೀಮಂತ ಸ್ವಾಮಿ ವಿವೇಕಾನಂದ ಮುಂತಾದವರ ತತ್ವಾದರ್ಶಗಳು ಕೂಡ ಮಾರ್ಗದರ್ಶನ ಆಗಲಿ, ನಿಮ್ಮೆಲ್ಲರ ಬದುಕು ಸುಗಮ ಆಗಲಿ ಅಂತ ಆಶಿಸ್ತಾ ನನಗೆ ಇಲ್ಲಿ ಮಾತಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟ ಮತ್ತು ನನ್ನ ಮಾತನ್ನ ಬಹಳ ಪ್ರೀತಿಯಿಂದ ಕೇಳಿದಂತಹ ತಮಗೆಲ್ಲರಿಗೂ ಕೂಡ ಹೃದಯಾಳದ ವಂದನೆಗಳನ್ನ ಸಲ್ಲಿಸ್ತಾ ಗಮನ ಕೊಡಿ. ಧರ್ಮ ಅನ್ನೋದು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅಲ್ಲ. ಧರ್ಮ ಅನ್ನೋದು ಒಂದು ಜೀವನ ಶೈಲಿ. ಯಾರಿಗೂ ನಾವು ತೊಂದರೆ ಕೊಡದೆ ನಾವು ಜೀವನ ಮಾಡಿದ್ರೆ ಅದೇ ಒಂದು ಒಳ್ಳೆಯ ಧರ್ಮ ಅಂತ. ಮತ್ತೆ ತತ್ವಜ್ಞಾನಿಗಳನ್ನು ಅನುಸರಿಸದೆ ಅವರ ತತ್ವಗಳನ್ನು ಅನುಸರಿಸಿ, ಅಂದ್ರೆ ನಾನು ಬಸವಣ್ಣನ ಜಾತಿಯವನು, ಅಂಬೇಡ್ಕರ್ ಜಾತಿಯವನು, ಕನಕದಾಸ್ ಜಾತಿಯವನು ಅನ್ನದೆ. ಅಂಬೇಡ್ಕರ್ ಏನು ಹೇಳಿದ್ರು, ಬಸವಣ್ಣವರು ಏನು ಹೇಳಿದ್ರು, ಕನಕದಾಸರು ಏನು ಹೇಳಿದ್ರು, ಅವ್ರ ತತ್ವಗಳನ್ನು ಅನುಸರಿಸಿ ಎಂದು ಸವಿವರವಾಗಿ ಹೇಳಿದ್ದ ನಮ್ಮ ಇಂದಿನ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ಸತೀಶ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರ್ತಕ್ಕಂತಹ ಇವತ್ತಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮೇಡಮ್ ಅವರೇ, ಸಹಾಯಕ ಪ್ರಾಧ್ಯಾಪಕರಾದ ರಾಜು ಸಿದ್ಧಾರ್ಥ ಅವರೇ, ಸಹಾಯಕ ಕುಲ ಸಚಿವರಾದ ಮಣಿಕಂಠ ಅವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ. ಈಗಾಗಲೇ ವಿದ್ಯಾರ್ಥಿಗಳು ಲತಾ, ಸಂತೋಷ್ ಮತ್ತು ಯಶಸ್ ತುಂಬ ಚೆನ್ನಾಗಿ ಮಾತಾಡಿದರು. ಜೊತೆಗೆ ಮೇಡಮ್ ಅವರದ್ದು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡಿದ ಮೇಲೆ ನಮ್ಮ ಮಾತುಗಳು ಮೋಸ್ಟ್ಲಿ ಚಪ್ಪೆ ಆಗ್ತದೆ, ಆದರೂ ಮಾತಾಡಬೇಕು. ಮೋಸ್ಟ್ಲಿ ವಿ ಹವರ್ ವಂಡರ್ ಹೌ ಅನ್ ಇಂಡಿವಿಜುವಲ್ ಚೇಂಜ್ ದ ಹೋಲ್ ಸೊಸೈಟಿ ಅಂತಂದರೆ ದಟ್ಸ್ ಓನ್ಲಿ ದ ಬಸವಣ್ಣ. ಸಿನ್ಸ್ 12th century, 12ನೇ ಶತಮಾನದಿಂದ ಈ ಸಮಾಜವನ್ನು ಇಷ್ಟೊಂದು ಚೇಂಜ್ ಮಾಡ್ಕೊತಾ ಬಂದಿದ್ದಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ಥಾಟ್ಸ್, ಬಿಕಾಸ್ ಆಫ್ ಹಿಸ್ ವಚನಾಸ್, ಹಿಸ್ ಐಡಿಯಾಲಜೀಸ್. ಓಕೆ, and basically he played a crucial role in shaping the religious and social thoughts in India, and he founded Lingayat movement, and which rejected the rigid caste system and traditional Hindu rituals. Basavanna taught that the true devotion to God should come from the heart and not from the external rituals. ಅಂದರೆ ನಮ್ಮ ಆತ್ಮದಿಂದ ಬರಬೇಕು. ನಾವೇನೋ ಒಂದು ಪೂಜೆ ಮಾಡ್ತೀವಿ, ಏನೋ ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ಸೊಸೈಟಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಬಸವಣ್ಣ ಥಾಟ್ ಓಕೆ, ಈ ಫೋಕಸ್ಡ್ ಆನ್ ಈಕ್ವಾಲಿಟಿ, ಸಮಾನತ್ವನ, ಫೋಕಸ್ಡ್ ಆನ್ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಸ್ಪಿರಿಚುವಲ್ ಸೆಲ್ಫ್ ರಿಯಲೈಸೇಷನ್, resonated with many, and his ideas continue to influence millions of people even till today. And through his vachanas, Basavanna spread the message, the personal devotion to Lord Shiva. He believed that anyone, regardless of their social status, could achieve the spiritual liberty by leading the humble and honest life. By leading the honest life. And ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ನಾವು ಇವತ್ತು ಎಸ್ಪೆಷಲಿ ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಏನು ಕಾಯಕವೇ ಕೈಲಾಸ ಅಂತ ಎಲ್ಲರಿಗೂ ಗೊತ್ತಿದೆ, ಬಟ್ ಕಾಯಕವೇ ಕೈಲಾಸದ ಒಂದು ಸಣ್ಣ ಕಥೆಯನ್ನು ಏನು ಹೇಳಿದ್ರು, ಆ ಕಲ್ಯಾಣಪುರ ನಿಜವಾಗ್ಲೂ ನಾವು ಇವತ್ತು ಕಲ್ಯಾಣಪುರ, ನಾವು ಪ್ರತಿಯೊಂದು ನಾವು ಎಲ್ಲಿ ವಾಸಿಸ್ತೀವೋ ಅದು ಕಲ್ಯಾಣಪುರವಾದರೆ, ಅಂದರೆ ನಮ್ಮ ಕೆಲಸಗಳನ್ನ ನಾವು ಶ್ರದ್ಧೆಯಿಂದ ಮಾಡ್ತಾ ಬಂದರೆ ಬೇರೆ ಯಾರೂ ನಮಗೆ ಸಹಾಯ ಮಾಡಬೇಕಾಗಿಲ್ಲ, ಬೇರೆ ಯಾವುದೂ ಜಗತ್ತು ಬೇಕಾಗಿಲ್ಲ, ಯಾವುದೋ ಸರ್ಗನೂ ಬೇಕಾಗಿಲ್ಲ. ನಾವು ಎಸ್ಪೆಷಲಿ ವಿದ್ಯಾರ್ಥಿಗಳು ನಿಜವಾಗ್ಲೂ ನಮ್ಮ ಕಾಲೇಜು ಒಂದು ಕಲ್ಯಾಣಪುರ ಆದರೆ ನಿಮ್ಗೆ ಯಾವುದೇ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಸ್ಥಿತಿನೇ ಬರಲ್ಲ.
ಹೌದಲ್ವ? ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ನಾವು 4 ವರ್ಷ ಏನಕ್ಕೆ ನೀವು ಇಲ್ಲೆಲ್ಲ ಬಂದಿದ್ದೀರಿ, 4 ವರ್ಷ ಒಂದು ಡಿಗ್ರಿ ಮಾಡಬೇಕಂತ ನೀವು ಆನೆಸ್ಟಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊತಾ ಹೋದರೆ ನೀವು ಕೆಲಸ ಕೊಡ್ಬೇಕು, ನೀವು ಕೆಲಸ ತಗೋಬೇಕಾಗಿಲ್ಲ, ನೀವೇ ಇನ್ನೊಬ್ರಿಗೆ ಕೆಲಸ ಕೊಡ್ಬೋದು. ಉದಾಹರಣೆಗೆ ಆಕಾಶ್ ಇದ್ದಾನೆ ನಿಮ್ಮ ಸೀನಿಯರ್, ಓಕೆ, ಈ ಡಸಂಟ್ ಡಿಪೆಂಡ್ ಆನ್ ನೀವು, ಈಸ್ ಹ್ಯಾವಿಂಗ್ ಹಿಸ್ ಓನ್ ಎಂಟರ್ಪ್ರಿನರ್ಶಿಪ್. ಅದೇ ಥರ ನೀವು ಸಹ ನೀವು ಸ್ವಂತ ಕಾಯಕವನ್ನು ಚೆನ್ನಾಗಿ ಕೆಲಸ ಮಾಡ್ಕೊತಾ ಹೋದರೆ ನೀವು ಇನ್ನೊಬ್ಬರಿಗೆ ಕೆಲಸ ಕೊಡುವಂಥ ಒಂದು ಸ್ಥಿತಿಗೆ ನೀವು ಬರ್ಬೋದು. ನೀವು ಇನ್ನೊಬ್ಬರು ಬೇಡ್ಕೊಂಡು ಕೆಲಸ ತಗೊಳ್ಳುವಂಥ ಪರಿಸ್ಥಿತಿ ಬೇಕಾಗೇ ಇಲ್ಲ. ಅಂಥ ಒಂದು ಪರಿಸ್ಥಿತಿನ ಬಳಸ್ಕೋಬೇಕಾದ್ರೆ ಮೇಡಮ್ ಹೇಳ್ದಂಗೆ ನಾವೆಲ್ಲರೂ ಒಂದು ಕಲ್ಯಾಣಪುರದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಆ ಥರದಲ್ಲಿ ತಾವು ಸಹ ನಿಮ್ಮ ಕೆಲಸಗಳನ್ನ ಮಾಡ್ಕೊತಾ ಹೋಗ್ಬೇಕು ಅಂತ ಹೇಳ್ತೀನಿ. ಮತ್ತೊಂದು ಮುಖ್ಯವಾಗಿ ಆ ಪೆನ್ಸಿಲ್ 4 ತತ್ವಗಳನ್ನ ಹೇಳಿದ್ರು. ನಿಜವಾಗ್ಲೂ ಆ 4 ತತ್ವಗಳು ನಿಜವಾಗ್ಲೂ ನಾವು ನಿಮ್ಮ ವಿದ್ಯಾರ್ಥಿಗಳಾಗಲಿ ಯಾರೇ ಆಗಲಿ ನಮ್ಮ ಪ್ರತಿಯೊಬ್ಬರು ಜೀವನದಲ್ಲಿ ಆ ಒಂದು ತತ್ವಗಳನ್ನ ಅಳವಡಿಸ್ತಾ ಹೋದ್ರೆ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಮತ್ತು ಇವತ್ತಿನ ಒಂದು ಬಸವ ಜಯಂತಿನ ಏನು ಆಚರಣೆ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಅದಕ್ಕೆ ಅರ್ಥ ಬರಬೇಕಂದ್ರೆ ಈ ತತ್ವಗಳನ್ನ ನಾವು ಆಚರಿಸಬೇಕು. ಬಸವಣ್ಣನ ತತ್ವ ಆಗಲಿ, ನಮ್ಮ ಬಸವಣ್ಣನೇ ಆಗಲಿ, ಗಾಂಧಿನೇ ಆಗಲಿ, ವಿವೇಕಾನಂದನೇ ಆಗಲಿ, ರಾಷ್ಟ್ರಕವಿ ಕುವೆಂಪುನಾಗಿ ಯಾರು ಆಗಿ ಅಂತ ಹೇಳಲ್ಲ, ಅವರ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು. ಮತ್ತೊಂದು ಅತ್ಯಂತ ಮುಖ್ಯ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ನಾನು ಚೆನ್ನಾಗಿ ಹೋದ್ರೆ ಆಯಿತು, ನಾನೊಂದು ಕೆಲಸ ಸೇರ್ಕೊಂಡ್ರೆ ಆಯಿತು, ಕೆಲಸ ಸೇರ್ಕೊಂಡ್ರೆ ಒಂದು ದೊಡ್ಡ ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು. ಇವತ್ತಿನ ಒಂದು ಏನೋ ಸಿಚುವೇಶನ್ನಲ್ಲಿ ನಾನು ಅನ್ನೋ ಪರಿಸ್ಥಿತಿ ಬಂದಿದೆ. ಅದೇ ಬಸವಣ್ಣವರಾಗಲಿ, ಅಂಬೇಡ್ಕರ್ ಆಗಲಿ, ಗಾಂಧಿ ಆಗಲಿ, ವಿವೇಕಾನಂದರಾಗಲಿ ಯಾರು ನಾನು ಅಂತ ಮಾಡಲಿಲ್ಲ. ನನ್ನ ಸಮಾಜಕ್ಕೆ, ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ಸಮಾಜಕ್ಕೆ ಅಂತ ಕೆಲಸ ಮಾಡ್ತಾ ಬಂದ. ಅದಕ್ಕೆ ಇವತ್ತು ಈ ಒಂದು ಪರಿಸ್ಥಿತಿ ಎಷ್ಟು ಚೆನ್ನಾಗಿ ಬಾಳಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಅದೇ ಥರದಲ್ಲಿ ತಾವು ಸಹ ತಮ್ಮಗಳಲ್ಲಿ ಚೆನ್ನಾಗಿ ಹೋದ್ಮೇಲೆ ಕೆಲಸ ಸಿಗುತ್ತೆ. ಬರೀ ನಾನು ನನ್ನ ಸಂಸಾರ ಅನ್ನೋಕ್ಕೆ ದಯವಿಟ್ಟು ಸೀಮಿತ ಆಗಬೇಡಿ. ಸಮಾಜಕ್ಕೆ ನಿಮ್ಮ ಕಲಿಸ್ಕೊಟ್ಟಂಥ ವಿದ್ಯಾಸಂಸ್ಥೆಗಾಗಲಿ, ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗಾಗಲಿ ಒಂದು ಸಹಾಯನ ಮಾಡಿ. ನಿಮ್ಮ ಸಮಾಜ ಅಂತ ಒಂದು ನೋಡಿ ಆ ಒಂದು ಮನೋಭಾವನೆ ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಇವತ್ತಿನ ಏನು ಮಹಾನ್ ವ್ಯಕ್ತಿಗಳ ಒಂದು ಆಚರಣೆ ಜಯಂತಿಗಳನ್ನ ಮಾಡ್ತೀವಿ ಅದಕ್ಕೆ ನಿಜವಾಗ್ಲೂ ಅರ್ಥ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ವಿಜ್ಞಾನಿಗಳ ತತ್ವಗಳನ್ನು ಕೇಳದೆ ಹೇಳುವುದಕ್ಕಿಂತ ಅವುಗಳನ್ನು ಜೀವನದಲ್ಲಿ ಅನುಸರಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಂತ ಡಾಕ್ಟರ್ ಸತೀಶ್ ಬೇನ್ ಅವರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಡಾಕ್ಟರ್ ಜಯಲಕ್ಷ್ಮಿ ಅವರಿಗೆ ನಮ್ಮ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳಿಂದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮತ್ತು ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಡಾಕ್ಟರ್ BN ಸತೀಶ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಡಾಕ್ಟರ್ ಸಿದ್ದಾರೂಢ ಸಿಂಗಡಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಶ್ರೀಯುತ ಮಣಿಕಂಠ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಈ ಸಮಾರಂಭ ಯಶಸ್ವಿಗೊಳ್ಳಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಸಮಾರಂಭಕ್ಕೆ ಅಂತಿಮ ವಿರಾಮವನ್ನು ಇಡುತ್ತೇನೆ.